ಕೆಲವ್ರಿಗೆ ಒಂದು ದಂಧೆ ಆಗ್ಬಿಟ್ಟಿತ್ತು. ಪುಣ್ಯ ಭೂಮಿಯಲ್ಲಿ ಏನಿದೆ ಜಾಗ, ಕೆಲವ್ರು ದಂಧೆ ಆಗ್ಬಿಟ್ಟಿತ್ತು. ಅವ್ರ ಹೆಸರು ಹೇಳೋದು ಬೇಡ ನನಗೆ. ನನ್ನ ಪೆಂಡಾಲ್ ಕಿತ್ತಾಕಿದ್ರು, ನಾವು ಅಭಿಮಾನಿಗಳಿಗೆ ಹೊಡೆದ್ರು. ಅಭಿಮಾನಿಗಳು ಕೆಲವ್ರಿಗೆಲ್ಲ ಗೊತ್ತಾಗಿದೆ ಯಾವನು ಅಧಮ ಯಾವನು ಮೂರ್ಖ. ಆಗ ಆಗ ಅವನು ಇನ್ನೂ ಕುಗ್ಗೋಗ್ಬಿಡ್ತಾನೆ ನನ್ನ ಮೇಲೆ, ಇನ್ನೂ ರೌದ್ರಾವತರ ತಾಳ್ತಾನೆ. ಡಮಾಲಿಸ್ ಮಾಡೋದಕ್ಕೆ ಸರ್ವ ಸಿದ್ಧತೆ ಮಾಡ್ಕೊಂಡು ಡಮಾಲಿಸ್ ಮಾಡಿದ್ರು. ವಿಷ್ಣು ಅಪ್ಪಾಜಿಗೆ ಮೋಸ ಮಾಡಿದವರು, ದ್ರೋಹ ಮಾಡಿದವರು, ನೋವು ಕೊಟ್ಟವರು ಇಲ್ಲಿವರೆಗೂ ಒಬ್ರು ಬದುಕಿಲ್ಲ. ಎಲ್ಲ ಸರ್ವನಾಶ. ಸೂಟ್ ಕೇಸ್ ಇದ್ರೆ ಅದು ಫೈಲ್ ಮೂವ್ ಆಗತ್ತೆ, ಆ ಕಡ್ತ ಪಾಸ್ ಆಗತ್ತೆ. ಆ ರೀತಿ ಅದು ಈ ಸರ್ಕಾರದ ಒಂದು ತಾರತಮ್ಯದ ವಿರುದ್ಧ ನಾವು ಸೆಪ್ಟೆಂಬರ್ 18ರಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಯಾಕೆ ಸಂಘಟನೆಗಳು ಇಲ್ಲ ನೋಡಿ, ಇವತ್ತು ಯಾವ ಸಂಘಟನೆ ಮೇಲೂ ಒಂದು ಕೇಸ್ ಹಾಕಿಲ್ಲ. ರಾಜು ಗೌಡ 2 ಸಂಘಟನೆ ಮೇಲೆ, ಪದಾಧಿಕಾರಿಗಳ ಮೇಲೆ. ಇವತ್ತು ನಮ್ಮ ಪದಾಧಿಕಾರಿಗಳು ಅವರು ಸ್ಟೇಷನ್ ಕೋರ್ಟ್ ನೋಡಿದಾರಲ್ಲ, ಬಿಡಿ ನಾನು ಧೈರ್ಯವಂತ ಇಲ್ಲಿ ಬೇಕಾದ್ರೆ ಹೋಗ್ತೀನಿ. ನಮ್ಮ ಸಂಘಟನೆ ಪದ ಯಾವ ಕೋರ್ಟ್ ಕಚೇರಿ ನೋಡಿದವ್ರು ಎಷ್ಟು ಭಯ ಬಿದ್ರು. ಎಲ್ಲರೂ ಮನೆಗೂ ನೋಟಿಸು. ಗೌಡ್ರೆ ಅವ್ರ ಮನೇಲಿ ನಾವು ಅವ್ರ ಮನೆ ಹೆಂಗಸರು ಬಿಡ್ತಾರ, ನಿಮ್ಗೆ ಯಾಕೆ ಬೇಕು ಇದು, ಇದೇನು ನೋಟಿಸು, ಕೋರ್ಟು, ನಿಮ್ಗೆ ಯಾಕೆ, ಹೋಗ್ಬೇಡಿ ನೀವು. ಇವೆಲ್ಲ ನಾನೆಲ್ಲ ಅನುಭವಿಸಿದ್ದೇನೆ. ಯಾವ ತಪ್ಪು ಮಾಡಿಲ್ಲ ನಮ್ಮ ಪದಾಧಿಕಾರಿಗಳು. ಒಂದು ಕೋರ್ಟ್ ನೋಟಿಸ್ಗೆ ಹೋಗುತ್ತಾ, ನೀವು ಹೋಗ್ಬೇಕು, ಅವ್ರಿಗೇನು ಗೊತ್ತು, ಅರೆಸ್ಟ್ ಮಾಡ್ಬಿಡ್ತಾರೆ. ಇವೆಲ್ಲ ನಾವೆಲ್ಲ ಅನುಭವಿಸಿದ್ದೀವಿ. ಬಟ್ ಇದ್ರ ಜೊತೆಗೆ ಸಂಘಟನೆಗಳು ಜಾಸ್ತಿಯಾಗಿ ಎಲ್ಲೋ ಒಂದು ಕಡೆ ನೀವು ಮಾಡೋ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇಲ್ವಾ? ಸರ್, ಸಪೋರ್ಟ್ ಅಲ್ಲ. ಇಲ್ಲಿ ನೋಡಿ, ಕೆಲವ್ರಿಗೆ ಒಂದು ದಂಧೆ ಆಗ್ಬಿಟ್ಟಿತ್ತು. ಪುಣ್ಯ ಭೂಮಿಯಲ್ಲಿ ಏನಿದೆ ಜಾಗ, ಕೆಲವ್ರು ದಂಧೆ ಆಗ್ಬಿಟ್ಟಿತ್ತು. ಅವ್ರ ಹೆಸರು ಹೇಳೋದು ಬೇಡ ನನಗೆ. ಅವ್ರ ಹೆಸರುಗಳ ಹೇಳಕ್ಕೂ ನನಗೆ ಇಷ್ಟ ಇಲ್ಲ. ಆ ಮೂರ್ಖರ ಬಗ್ಗೆ ದಂಧೆ. ಪುಣ್ಯ ಭೂಮಿಯಲ್ಲಿದ್ದರೆ ಅಷ್ಟೇ. ಇಲ್ಲಿ ಯಾವನಾರ ಹೋರಾಟ ಮಾಡ್ಕೊಳ್ಳಿ, ಅವನು ಯಾವನು DC ರಾಜುಗೌಡ ಪರ್ಮಿಷನ್ ತಗೊಂಬತ್ತಾನ, ಹುಚ್ಚ ತಗೊಂಬತ್ತಾನೆ, ಮಾಡ್ಕೊಳ್ಳಿ ಅವ್ನ ಪೂಜೆನ. ಅವತ್ತು 15 ದಿನ ಪುಣ್ಯ ಮಾಡಿ 70 ದಿನ ನಾನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು, ಅವ್ರ ಪಾಡ್ಗೆ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ರು. 15 ಪುಣ್ಯಸ್ಮರಣೆ ನಾನು ಅರೆಸ್ಟ್ ಮಾಡ್ಕೊಂಡು ಜೀಪಲ್ಲಿ ಹೋಗ್ತಾ ಇದ್ರೆ, ಗಲಾಟೆಗಳಾಗ್ತಾ ಇದ್ರೆ, ನನ್ನ ಪದಾಧಿಕಾರಿಗಳ ಮೇಲೆ ಅಲ್ಲಿ ಅಲ್ಲೇ ಆಗ್ತಾ ಇದ್ರು. ಅವ್ರು ನನ್ನ ಪೆಂಡಾಲ್ ಕಿತ್ತಾಕಿದ್ರು, ಅಲ್ಲೇ ಮಾಡಿದ್ರು. 30/12/2024 15 ಪುನಸ್ಮರಣೆ. ಬೇರೆ ಸಂಘಟನೆಯವರು ಬಿಸ್ನೆಸ್ ಮಾಡ್ತಾ ಇದ್ರು, ನಾನೇಳಿ ಯಾವ್ದು ಬಿಸ್ನೆಸ್ ಮಾಡಿಲ್ಲ. ನನ್ನ ಪೆಂಡಾಲ್ ಕಿತ್ತಾಕಿದ್ರು, ನಾವು ಅಭಿಮಾನಿಗಳಿಗೆ ಹೊಡೆದ್ರು. ಅಭಿಮಾನ ಸ್ಟುಡಿಯೋ ಕಡೆಯವರು, ಪೊಲೀಸ್ನವರು ಪೆಂಡಾಲ್ ಹಾಕಕ್ ಬಿಟ್ಟಿಲ್ಲ. ಕೆಲವು ಪೊಲೀಸ್ನವರು ಡಾಕ್ಯುಮೆಂಟ್ಸೇ ಇಲ್ಲ, ಅಲ್ಲಿ ಹೈಕೋರ್ಟ್ ಆದೇಶನೇ ಇಲ್ಲ. ಇವತ್ತು ಪೊಲೀಸರ ವಕೀಲರ ದಬ್ಬಳಿಕೆಯಿಂದ ಅವನು ಅಭಿಮಾನ ಸ್ಟುಡಿಯೋ ಮಾಲೀಕ ನನ್ನ ಅವತ್ತು ಅರೆಸ್ಟ್ ಮಾಡಿಸ್ತಾ, ನಾನು ಅರೆಸ್ಟ್ ಮಾಡ್ಕೊಂಡು ಕರ್ಕೊ ಹೋಗ್ತಾರೆ. ಅವರೆಲ್ಲ ಬಿಸ್ನೆಸ್. ಯಾರು ನನ್ನ ಬೆಂಬಲಕ್ಕೆ ಬಂದಿಲ್ಲ ರೀ ಸರ್. ಒಂದು ಕಡೆ ಕುಟುಂಬ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದೆ, ಇನ್ನೊಂದು ಕಡೆ ಅಭಿಮಾನಿಗಳ ಸಂಘ ಅಂತ ಹೇಳ್ಕೊಂಡು ಸುಮಾರು ಸಂಘಟನೆಗಳು ಈಗ ಚಾಲ್ತಿಯಲ್ಲಿದ್ರು ಕೂಡ ನೀವು ಒಬ್ಬ ಸಂಘದ ಅಭಿಮಾನಿ, ಸಂಘ ಬಿಡಿ ಅಟ್ಲೀಸ್ಟ್ ಅಭಿಮಾನಿ ಆಗಿದ್ರು ನಿಮ್ಮನ್ನ ಅವರು ಸಪೋರ್ಟ್ ಮಾಡ್ಬೇಕಾಗಿತ್ತು. ಬಟ್ ಎಲ್ಲ ಒಂದ್ ಕಡೆ ನಿಮ್ಮ ತಗೊಳ್ಳುವಂತ ನಿರ್ಧಾರ ಕೂಡ ಅವರಿಗೆ, ನನ್ನ ನಿರ್ಧಾರ ಏನೈತೆ, ನನ್ನ ನಿರ್ಧಾರ ಏನೈತೆ ಅಲ್ಲ ಅವರಿಗೆ ಎಲ್ಲ ನೋಡಿ, ನನ್ನ ನಿರ್ಧಾರ ಎಲ್ಲ ಇದ್ರಲ್ಲ ಐತೆ. ನನ್ನ ನಿರ್ಧಾರ ಎಲ್ಲ ದಾಖಲೆ ಎಲ್ಲ ಐತೆ. ಯಾವ ಒಬ್ಬ ವ್ಯಕ್ತಿಯಿಂದ ಅಲ್ಲ, ಯಾವನ್ಗೂ ಬಕೆಟ್ ಹಿಡಿಯಲ್ಲ ರಾಜುಗೌಡ. ಯಾವ MLA ಗಿರ್ಬೋದು, MP ಗಿರ್ಬೋದು, ಒಬ್ಬ ನಿರ್ಮಾಪಕ ಇರ್ಬೋದು, ಯಾವನ ಒಂದ್ ಕಲಾವಿದನ್ಗೆ ಹೋಗಿ ಬಕೆಟ್ ಹಿಡಿಯೋ ರಾಜುಗೌಡ ಅಲ್ಲ. ರಾಜುಗೌಡ ಇರೋದು ಇದಕ್ಕೆ ದಾಖಲೆಗಳು ಬಕೆಟ್ ಹಿಡಿತೀನಿ. ಅರ್ಥ ಆಯ್ತಾ? ದಾಖಲೆ ಇಟ್ಕೊಂಡು ನಾನು ಹೋರಾಟ ಮಾಡ್ತಿದ್ದೀನಿ ಹೊರತು ಇಲ್ಲಿ ನಾನು ಯಾಕ್ರಿ ಯಾವನ್ಗೂ ನಮಸ್ಕಾರ ಹೊಡಿಬೇಕು? ಅಭಿಮಾನಿ ಸಂಘಟನೆ ಇನ್ನೊಬ್ಬ ಲೀಡರ್ಗಾಗ್ಲಿ, ಯಾವನಿಗೆ ಕಲಾವಿದನ್ಗಾಗ್ಲಿ, ನಿರ್ಮಾಪಕಗಾಗ್ಲಿ ಯಾವನಿಗೆ ನಾನು ನಮಸ್ಕಾರ? ನನ್ನ ಅಭಿಮಾನಿ ರೀ, ಹೋರಾಟ ಮಾಡ್ತಾ ಇದ್ದೀನಿ, ಮಾಡ್ತೀನಿ. ಇಲ್ಲಿ ಯಾವನ್ಗೂ ನಮಸ್ಕಾರ ಹಿಡ್ಕೊಂಡು ಬಕೆಟ್ ಹಿಡ್ಕೊಂಡು ದುಡ್ಡು ಸಂಪಾದನೆ ಮಾಡ್ಬೇಕು, ಹೆಸರು ಮಾಡ್ಬೇಕು, ಅವೆಲ್ಲ ನನ್ನ ಹತ್ರ ಇಲ್ವೇ ಇಲ್ಲ. ನಾನು ಇವಾಗ ಸಾಧಾರಣ ಅಭಿಮಾನಿ. ಇವಾಗ ಅಭಿಮಾನಿಗಳು ಕೆಲವ್ರಿಗೆಲ್ಲ ಗೊತ್ತಾಗಿದೆ ಯಾವನು ಅಧಮ ಯಾವನು ಮೂರ್ಖ, ಯಾವನ ಹೆಸರು ಮಾಡಕ್ ಮಾಡ್ತಾವನೆ, ಯಾವನ್ ದುಡ್ಡು ಮಾಡಕ್ ಮಾಡ್ತಾವನೆ. ಕೆಲವು ಅಭಿಮಾನಿಗಳಿಗೆಲ್ಲ ಇವಾಗ ಗೊತ್ತಾಗ್ತಾ ಇದೆ ಒರಿಜಿನಾಲಿಟಿ. ನಾವು ರಾಜೀವ್ ಗೌಡ್ರು ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಇಲ್ಲ, ಒಂದು ಮಾಧ್ಯಮನ ಕರ್ಸಿ, ಒಂದು ದೊಡ್ಡ ಹೋಟ್ಲು ಮಾಡಿ ಮಾಧ್ಯಮಗಳು ಕರ್ಸಿ ಅವ್ರಿಗೆ ಸಕಲ ಸೌಕರ್ಯಗಳನ್ನ ಮಾಡಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಇವತ್ತು ಒಳ್ಳೆ ಹೋಟ್ಲು, ಒಂದು ಊಟ ಮಾಡಬೇಕು, ಒಂದು ಇದು ಮಾಡಿಸ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಬೇಕು. ನಾನು ಅದಕ್ಕೆ ನನಗೆಲ್ಲೂ ನಾನು ಜಾಸ್ತಿ ನೋಟೆಡ್ ಆಗ್ತಾ ಇಲ್ಲ. ನಮ್ಮ ನೋಟೆಡ್ ಹೋಗಿ ಸರ್ಕಾರಿ ಅಧಿಕಾರಿಗಳ ಹತ್ರ ಹೋಗಿ ಹೇಳ್ತಾರೆ, ರಾಜಗೌಡ ಪಾಪ ಬರ್ತಾರೆ, ಅಲಿತಾ ಇರ್ತಾರೆ. ಎಲ್ಲ ಅಡ್ಜರ್ ರಾಜಗೌಡ ಎಲ್ಲ ವಿಕಾಸಸೌಧ, ವಿಧಾನಸೌಧ, DC ಹೋಗಿ ಬೇರೆ ಯಾವನಾರು ಒಬ್ಬ ಮೂರ್ಖ ವಿಷ್ಣುವರ್ಧನ್ ಸಂಘದ ಅಧ್ಯಕ್ಷ ಅನ್ಕೊಂಡು ನಾನು ಪುಣ್ಯ ಮುಗಿ ಯಾವನಾರು ಹೋಗಿ ಒಂದು ಅಡ್ಜರ್ ಅಧ್ಯಕ್ಷ ಅದನ್ನು ಯಾವನ ತೋರಿಸ್ಬಿಡ್ಲಿ ರೀ ಅಲ್ಲಿ ಪುಣ್ಯ ಮುಗಿ ಹೋರಾಟ ಮಾಡಿದ್ರದಲ್ಲಿ. ನನಗೆ ನನ್ನ ಆತ್ಮಕ್ಕೆ ನನ್ಗೆ ನೆಮ್ಮದಿ ಇದೆಯಾ, ನಾನು ಹೋರಾಟ ಮಾಡ್ತಾ ಇದ್ದೀನಿ. ಯಾವನ್ ಬೆಂಬಲ ಕೊಡ್ತಾನೋ ಅಭಿಮಾನಿಗಳ ಬಗ್ಗೆ ನಾನು ಮಾತಾಡಲ್ಲ. ಕೆಲವು ಅಭಿಮಾನಿಗಳಿಗೆ ಗೊತ್ತಿಲ್ಲ.
ಬಟ್ ಈ ನಡುವೆ ಸರ್ಕಾರದ ಮೈಸೂರಲ್ಲಿ ಕೊಟ್ಟು ತನ್ನ ಒಂದು ಇದರಿಂದ ಕೈ ತೊಳ್ಕೊಂಡಿದೆ. ಸರ್ ಇವಾಗ ಆಯ್ತು ಮೈಸೂರಲ್ಲಿ ಕೊಟ್ಟಿದ್ದಾರೆ ಸರ್, ಆಯ್ತು ಆಗ್ಲಿಲ್ಲ ಒಪ್ಕೋತೀನಿ ಸರ್. 10 ಕುಂಟೆ ಸರ್ವೆ ಮಾಡಿ ಇದ್ ಮಾಡಿದ್ಮೇಲೆ ಆ ತಕ್ಷಣನೇ ಎಲ್ಲಾ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀನಿ. ಬೊಮ್ಮಾಯಿಯಿಂದ ಹಿಡಿದು ತಿರ್ಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆದ್ರು. ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಏನಾಯ್ತು, ಮನೆ ನಾ ಮನೆಗೆ ಕೊಟ್ಟು 1 ತಿಂಗಳಿಗೆ ಅವ್ರ ಪಾಪ ಅದು ಆ ದಾಖಲೆನ ಬಿಡುಗಡೆ ಮಾಡಿ ಸರ್ವೆ ಮಾಡಿರೋದನ್ನ ಮೇಡಮು 17 ಫೆಬ್ರವರಿಲಿ ಹೇಳಿದ್ರು DC ಶಂಕರ್ಗೆ. ನಾನು ಫೆಬ್ರವರಿ ಹೇಳಿದ್ರು. ನಾನು ಜೂನ್ ಜುಲೈ ತಿಂಗಳು 2018ರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಹಿಡಿದು ಆ ಕುಮಾರಸ್ವಾಮಿ DC ಅವತ್ತು ಯಾರು ಶಿವಮೂರ್ತಿ ಅಂತ ಇದ್ರು DC ಅವ್ರ ಕಡೆಯಿಂದ ನಾನು ದಾಖಲೆನ ಬಿಡುಗಡೆ ಮಾಡಿಸ್ಕೊಂಡು ನನ್ನ ಮುಂದಕ್ಕೆ ನಾನು ಹೋರಾಟಕ್ಕೆ ಬೇಕಾಗತ್ತೆ ಅಂತ. ಅದು ಇದ್ದಕ್ಕೆ ನನಗೆ 10 ಕುಂಟೆಯಿಂದ ನಾನು ಪೂಜೆ ಮಾಡ್ಕೊಬತ್ತಾರೆ. ಇಲ್ಲಿ ಆಯ್ತಿರ್ಲಿಲ್ಲ, ಸರ್ವೆ ಮಾಡಿರಲಿಲ್ಲ ಸರ್ಕಾರ. 10 ಕುಂಟೆದು ಅಂದಿದ್ರೆ ಅವ್ರು ಲೆಟರ್ ಬರ್ಕೊಟ್ಟಿದ್ರು. ಅವ್ರು ಯಾರು ಸ್ಟುಡಿಯೋ ಮಾಲೀಕರು ಲೆಟರ್ ಬರ್ಕೊಟ್ಟಿದ್ರು ಅಷ್ಟೇ. ಇಲ್ಲಿಗೆ ಮತ್ತೆ ಅಲ್ಲಿಗೂ DC ಆಫೀಸ್ಗೆಲ್ಲ ಬರ್ಕೊಂಡಿದ್ರು, ಬಂದಿದ್ರು. ಅದೆಲ್ಲ ಫೋಟೋಗಳು ವಿಡಿಯೋಗಳೆಲ್ಲ ಇದೆ. ಸರ್ವೆ ಆಗಿದೆ. ಆ ಸರ್ವೆ ಆಗಿದ್ದಕ್ಕೆ ನಂಗೆ 10 ಕುಂಟೆಲಿ DC ಕೊಡ್ತಾ ಇದ್ರು ಪರ್ಮಿಷನ್. ಓಕೆ, ಇದು ನಡ್ಕೊಂಡ್ ಬರ್ತಾ ಇತ್ತು. ಬಟ್ ಈಗ ಅದ್ರ ಧ್ವಂಸ ಆಗಿದೆ. ಈಗ ನೀವು ಹೋರಾಡ್ತಾನೆ ಇದ್ದೀರಾ? ಧ್ವಂಸ ಆಗಿಲ್ಲ ಅಲ್ಲ, ಅದು ಆ ಜಾಗವನ್ನ ಅವನ್ ಧ್ವಂಸ ಮಾಡ್ಕೊಂಡವನೆ. ನಮಗ್ ಜಾಗ ಅಲ್ಲ ಐತೆ. ನಮ್ ವಿಷ್ಣು ಅಪ್ಪಾಜಿ ಅಲ್ಲೇ ಮನ್ಗವ್ರೆ. ಆ ಧ್ವಂಸ ಆಗಿರೋ ಸಾಮಾನು ಅವನು ಎತ್ಕೊಂಡಾಗ ಅಲ್ಲಿ ಹಿಂದಗಡೆ ಹಾಕೊಂಡವನೆ. ಬಟ್ ನೆಕ್ಸ್ಟ್ ಆಮೇಲೆ ಅಭಿಮಾನ ಇದ್ರೆ ಅದು ಅಲ್ಲೇ ಇರತ್ತೆ, ಎಲ್ಲೂ ಹೋಗೋದಿಲ್ಲ. ನಾನು ಅದ್ರ ಬಗ್ಗೆ ಅದು ಅಭಿಮಾನ ಇದ್ದೇ ಇರುತ್ತೆ, ಯಾಕಂದ್ರೆ ಪ್ರಖ್ಯಾತ ಕಲಾವಿದರ ಮಗ ಅಲ್ವಾ? ಅಲ್ಲ, ಅದು ಅವನ್ ಕಟ್ಸಿಲ್ಲ, ಅದು ಅವನ್ ಹಾಕಿಲ್ಲ. ಭಾರತಿ ವಿಷ್ಣು ಕಟ್ಸಿದ್ದು ಅಭಿಮಾನಿಗಳು. ಅದ್ 2-3 ಸಲ ರಿಪೇರಿ ಮಾಡಿಸಿ ಅದಕ್ಕೆಲ್ಲ ಒಂದು ಬಣ್ಣ ಸುಣ್ಣ ಎಲ್ಲ ಹಾಕಿ ವೆಲ್ಡಿಂಗ್ ಎಲ್ಲ ಮಾಡಿಸಿದ್ವಿ. ಅದೆಲ್ಲ ನಾವು ಮಾಡ್ಸ್ಕೊಂಡ್ ಬರ್ತಾ ಇದ್ವಿ. ಬಟ್ ಈಗ ಮುಂದಿನ ನಿಮ್ಮ ನಡೆ ಏನು ಸರ್? ಈಗ ಆ ವಿಚಾರದ ಬಗ್ಗೆನೇ ಸುದೀರ್ಘವಾಗಿ ಮಾತಾಡಿದ್ರಿ. ಸರ್ಕಾರ ಕೈಗೊಳ್ಬೇಕಾದ್ರೆ ಈಗ ಸಮಾಧಿ ಧ್ವಂಸ ಮಾಡಿದ ಕೇಸ್ಗಳು ಹಾಕ ಬಂದ ಕೇಸ್ಗಳು ನಡೀತಾ ಇತ್ತು. ಕೋರ್ಟ್ಗೆ ಯಾವುದೇ ಮಾಹಿತಿ ಕೊಡದಾನೆ ನನ್ನ ಮೇಲೆ 4 ಕೇಸ್ ಹಾಕಿರೋದು. 15ನೇ ಪುಣ್ಯಸ್ಮರಣೆ 2024ರಲ್ಲಿ ಸಿಟಿ ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕಿರ್ತೀನಿ. ಅಲ್ಲಿ ನಾವು BBMP DC ಲೆಟರ್ ತಗೊಂಡೋಗಿ ನಾನು ಕೋರ್ಟ್ಗೆ ಹಾಕತ್ತೀನಿ. ಕೋರ್ಟು 10 ಕುಂಟೆ ದಾಖಲೆಗಳು ನೋಡಿ ನಮ್ಗೆ ಪರ್ಮಿಷನ್ ಕೊಡುತ್ತೆ, ನೀವು ಪೂಜೆ ಮಾಡ್ಕೊಳ್ಳಿ ಅಂತ. ಆಗ ಅವ್ನು ಇನ್ನೂ ಕುಗ್ಗೋಗ್ಬಿಡ್ತಾನೆ ನನ್ನ ಮೇಲೆ. ಇನ್ನೂ ರೌದ್ರಾವತರ ತಾಳ್ತಾನೆ. ಆ ವಕೀಲರು, ಆ ಬಿಲ್ಡರು, ಪೊಲೀಸ್ನವರೆಲ್ಲ ಏನ್ ಇವ್ನು ಹಿಂಗ್ ಮಾಡ್ತಾನೆ, ಇಷ್ಟೆಲ್ಲ ಕೇಸ್ ಹಾಕಿದ್ರು ತಿರ್ಗಾ ಹೋಗಿ ಕೋರ್ಟಿನ ಪರ್ಮಿಷನ್ ತಗೊಂಡು ನಾನೇ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಸುಳ್ಳು ಕೊಟ್ಟರೆ ಕಂಪ್ಲೇಂಟ್ ಎಲ್ಲ ಇವನು ಪರ್ಮಿಷನ್ ತಗೋತಾನಲ್ಲ ಅಂತ ಅವ್ನು ಇನ್ನೂ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಇದ್ದಾರಲ್ಲ ಹಿಂಬಾಲಕರು, ಈ 1 ಎಕರೆ ಮಾರ್ಕೊಂಡು ಬಿಲ್ಡರ್ಸ್ ಇವರೆಲ್ಲ ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ಒಬ್ಬ ನಿರಪರಾಧಿನ ಅಪರಾಧಿ ಮಾಡ್ಬೋದು, ಅಪರಾಧಿನ ನಿರಪರಾಧಿ ಮಾಡ್ಬೋದು. ಹಂಗೆ ನನ್ನ ಮಾಡಿದ್ರು. ನಾನು ಜಗ್ಲಿಲ್ಲ ಸರ್. ಸ್ವಲ್ಪ ಕುಗ್ದೆ, ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಿಂದ ಕುಗ್ದೆ. ಬಟ್ ಗುಂಡಿಗೆಯಿಂದ ಯಾವ ಮಗು ನನ್ನ ಗುಂಡಿಗೆ ಅಲ್ಲಾಡ್ಸಕ್ಕಾಗಲ್ಲ, ಅದು ಹೇಳ್ಬಲ್ಲೆ. ಇನ್ನು 5 ವರ್ಷ 10 ವರ್ಷ ಆಗ್ಲಿಲ್ಲ. ಅದಾಯ್ತಾ, ಪರ್ಮಿಷನ್ ತಗೊಂಬಂದೆ, ಕುಗ್ದ. ಏನ್ ಮಾಡಿದ್ರು, ಎಲ್ಲ ಕೇಸ್ ಯಾವುದೂ ಹೇಳಿದಾನೆ. 2025 ಜನವರಿ ತಿಂಗಳಿನಲ್ಲಿ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಅಪೀಲ್ ಅಲ್ಲ ನೋಡಿ, ಮೈಸೂರು ಸ್ಮಾರಕ ಅಲ್ಲಾಗ್ಬಿಟ್ಟಿದೆ, ಅದು ಫೋಟೋ ಕೊಡ್ತಾನೆ. ಇದು ಇಲಿಗಲ್ ಸ್ಟ್ರಕ್ಚರ್ ಇದೆ, ನಮ್ಗೆ ಶೂಟಿಂಗ್ ಮಾಡಕ್ ತೊಂದರೆ ಆಗ್ತಾನೆ, ನಮ್ದು ಡೆಮಾಲಿಷ್ ಮಾಡಕ್ ಅವಕಾಶ ಮಾಡ್ಕೊಂಡು ಕೋರ್ಟ್ ಕೇಳ್ಕೊತಾರೆ. ಇವನೇನ್ ಮಾಡ್ತಾನೆ, ಸರ್ಕಾರಕ್ಕೆ ಅಲ್ಲಿ ಆರ್ಡರ್ ತಗೊಂಡ್ಮೇಲೆ ಇಲ್ಲಿ ಕೋರ್ಟಿಂದ ಬೆಳಿಗ್ಗೆ 11 ಗಂಟೆಗೆ ಆಗ್ತಾನೆ. 3 ಗಂಟೆ ಕೋರ್ಟ್ ಪರ್ಮಿಷನ್ ಕೊಟ್ಬಿಡುತ್ತೆ. ಮಾಡ್ಕೊಳ್ಳಿ, 2 ತಿಂಗಳು ಸರ್ಕಾರ ಜೊತೆ ಮಾತಾಡ್ಕೊಂಡು ನೀವು ಮಾಡ್ಕೊಳ್ಳಿ ಅಂತ. ಜನವರಿ 2025 ಮಾಡಲ್ಲ. ಸರ್ಕಾರಕ್ಕೆ ಏನು ತಿಳಿಸ್ತಾನೆ, ನಮಗೆ ಡೆಮಾಲಿಷ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ. ಸರ್ಕಾರ ಕೊಟ್ಟಿಲ್ಲ. ಆದರೆ ಈ ಡೆಮಾಲಿಷ್ ಮಾಡೋಕ್ಕೆ ಕೋರ್ಟ್ ಆರ್ಡ್ರನ್ನು ಸರ್ಕಾರಕ್ಕೆ, ಅಧಿಕಾರಿಗೆ, ಜಿಲ್ಲಾಡಳಿತ ಕೊಟ್ಟಿಲ್ಲ. ಬರೀ ಲೆಟರ್ ಕೊಡ್ತಾನೆ, ನಮ್ಗೆ ಡೆಮಾಲಿಷ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಸರ್ಕಾರ ಕೊಟ್ಟಿಲ್ಲ. ಅವ್ನು ಏನಾದರೂ ಆರ್ಡರ್ ಕಾಪಿ ಕೊಟ್ಟಿದ್ರೆ ನನಗೆ ಗೊತ್ತಾಗಿರೋದಲ್ಲಿ ಡೆಮಾಲಿಷ್ ನಾನು ಅವು ಸ್ಟೇ ತಗೊಂಡ್ಬರ್ತಾ ಇದ್ದೆ. ಇಲ್ಲಿ ಕೆಲವು ಬೆಂಗಳೂರು ದಕ್ಷಿಣ ತಾಲೂಕು ತಹಸೀಲ್ದಾರ್ ಕೆಳ ಹಂತದ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಎಲ್ಲೂ ಗೊತ್ತಾಗ್ದಂಗೆ ಮೇಂಟೈನ್ ಮಾಡಿದ್ದಾರೆ. ಈ ಭೂಗಳ್ಳರು, ವಕೀಲರು, ಅಭಿಮಾನ ಸ್ಟುಡಿಯೋ ಮಾಲೀಕರು ಮೇಂಟೈನ್ ಮಾಡಿದ್ದಾರೆ. ಅದನ್ನ ಮಾಡ್ಕೊಂಡ್ಮೇಲೆ 2 ತಿಂಗಳಲ್ಲಿ ಡೆಮಾಲಿಷ್ ಮಾಡಬೇಕು ಅಂತ ಕೋರ್ಟ್ ಆದೇಶ ಕೊಡಿತ್ತು. ಜನವರಿ ಫೆಬ್ರವರಿ ಮುಗ್ದೋಯ್ತು. ಇಲ್ಲಿ ಕೋರ್ಟ್ ಕೇಸ್ಕೊಂಡು ನಡೀತಾ ಇತ್ತು ನಮ್ದು ಸಿವಿಲ್ ಕೋರ್ಟಲ್ಲಿ. ಇಲ್ಲಿ ಯಾವುದೂ ತಿಳಿಸ್ತಾನೆ, ಏನ್ ಮಾಡ್ತಾನೆ, ನಾನು ಪರ್ಮಿಷನ್ ಲೆಟ್ರು 5ನೇ ತಿಂಗಳಿಗೆ ಹಾಕತ್ತೀನಿ. ತಿರ್ಗಿ ನಾನು ಕೋರ್ಟಿನ ಪರ್ಮಿಷನ್ ತಗೋಬೇಕಲ್ಲ, DC ಕೊಟ್ಬಿಡ್ತಾರೆ, BBMP ಅವ್ರು ಕೊಡ್ತಾರೆ. ಕೋರ್ಟ್ ಇವನೇನ್ ಮಾಡ್ತಾನೆ, 8/8/2025 ಅವನಿಗೆ ತಲೆ ಕೆಡಿಸಿ
ಇದ್ ಬೇರೆ ಒಂದ್ ಎಕರೆ ಮಾಡ್ಕೊಂಡು ದುಡ್ಡು ಕೊಟ್ಬಿಟ್ಟಿದಾರಲ್ಲ 3 ಕೋಟಿ 3 ಕೋಟಿ ಕೊಟ್ಟಿದಾರೋ 50 ಕೋಟಿ ಕೊಟ್ಟಿದಾರೋ ಯಾರು ಗೊತ್ತು. ಓಕೆ. ನಮ್ ಪೇಪರ್ ಇರೋದು ಅಷ್ಟೇ. 1.5 ಕೋಟಿ ವಕೀಲಿಂಗ್ ಹೋಗೈತೆ, 1.5 ಕೋಟಿ ಅವ್ನಿಗೆ ಹೋಗೈತೆ ಅಭಿಮಾನಿಸುಳೆ ಮಾಲೀಕನಿಗೆ. ಆಯ್ತಾ, ಇನ್ನು ಇದ್ದಿದ್ದು ಏನೇನು ಅಧ್ವಾನ ಆಯ್ತೋ ಗೊತ್ತಿಲ್ಲ. ಓಕೆ. ಹಂಗಾಗಿ ಮಾಡಲ್ಲ, 8 ಮಾಡ್ತಾರೆ. ಆಲೆ ಬೆಳಿಗ್ಗೆನೆ ಡಮಾಲಿಸು ಮಾಡೋ ಬೆಳಿಗ್ಗೆನೆ ರಾಜಗೌಡನ ಒಬ್ಬನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ಯಾರು ಮಾಲೀಕ? ಇವರ 2 ಸಂಘಟನೆ ಪದಾಧಿಕಾರಿಗಳಿಂದ ನನಗೆ ಜೀವ ಭಯವಿದೆ, ನನಗೆ ಸೆಕ್ಯೂರಿಟಿ ಕೊಡಿ. ಬಟ್ ಅಲ್ಲಿ ನೀವು ಸುಮಾರು 200 ಪೊಲೀಸರು ಬೆಳಿಗ್ಗೆ ರಾತ್ರಿ ಎಲ್ಲ ಕಾರ್ಯಾಚರಣೆ ಮಾಡಿ ರಾತ್ರಿ ಪೊಲೀಸ್ ಇರ್ತಾರೆ. ಒಬ್ಬ ಪೊಲೀಸ್ ನನಗೆ ಒಂದು ಮಾಹಿತಿ ಗೊತ್ತಿಲ್ಲ, ಕೆಂಗೇರಿ ಸ್ಟೇಷನ್ ನನಗೆ ಗೊತ್ತಿಲ್ಲ ಅಂತವ್ರೆ. ಒಬ್ಬರು ಎಷ್ಟು ಸೀಕ್ರೆಟ್ ಆಗಿ ಇವತ್ತು ನಾನು ಪರ್ಮಿಷನ್ ತಗೋರೋದು, ನಾನು ಸ್ಟೇಷನ್ಗೆ ಹೋಗೋದು, ನನಗೆ ಗೌಡ್ರೆ ಈ ಥರ ಡಮಾಲಿಸ್ ಮಾಡ್ತಾರೆ ಅಂತ ಏನಾರ ಒಂದು ನಮ್ಗೆ ಸೂಚನೆ ಕೊಟ್ಬಿಟ್ಟಿದ್ದಾರೆ, ಇದನ್ನು ಸ್ಟೇ ತೊಗೊಂಡ್ಬರ್ತಾ ಇದ್ದೆ. ಡಮಾಲಿಸ್ ಮಾಡೋದಕ್ಕೆ ಸರ್ವ ಸಿದ್ಧತೆ ಮಾಡ್ಕೊಂಡು ಡಮಾಲಿಸ್ ಮಾಡಿದ್ರು. ಮೂರ್ಖರು, ಮುಟ್ಟಾಳ್ರು, ಅಯೋಗ್ಯರು ರಾತ್ರಿ 12:30 ಕೊಟ್ಟು ಬೆಳಗ್ಗೆ ಮಾಡೋದಾಯ್ತಲ್ಲ. ಮೂರ್ಖರು, ದರೋಡೆಕೋರರು, ಭೂಗಳರು, ಇವತ್ತು ಮೃದು ಸ್ವಭಾವದ ವ್ಯಕ್ತಿತ್ವದ ಡಾಕ್ಟರ್ ವಿಷ್ಣು ಸಂಬಂಧ ಧ್ವಂಸ ಮಾಡಿದ್ರು ಮೂರ್ಖರು ಎಲ್ಲ. ಅವನೊಬ್ಬನೇ ಅಲ್ಲ, ಅವನೊಬ್ಬನ ಕೈಲಿ ಏನೂ ಆಗಲ್ಲ. ಅವ್ನು ಗೊತ್ತು, ಅವನಿಗೆ ಅವ್ರ ಬಾಲಣ ಕುಟುಂಬ ಏನೋ ನನಗೆ ಗೊತ್ತು, ಅವ್ರ ಧೈರ್ಯ ಸ್ಥೈರ್ಯ ಗೊತ್ತು, ಅವ್ರ ಕಷ್ಟ ಸುಖ ಗೊತ್ತು, ಅವ್ರ ಕೈಲಿ ಏನೂ ಆಗೋದಿಲ್ಲ. ಸೊ ಮೂರನೇದವ್ರು ಸೇರ್ಕೊಂಡು ಅಲ್ಲಿ ಅದು ಕೊಟ್ಟು ಅವನ್ನ ಇವನ್ ಸುಳಿಗೆ ಅವ್ನು ಸಿಗಿ ಹಾಕೊಂಡಿದ್ದಾರೋ, ಅವ್ರ ಸುಳಿಗೆ ಇವನ್ ಸಿಗಿ ಹಾಕೊಂಡಿದ್ದಾರೋ ಗೊತ್ತಿಲ್ಲ. ಅಂತೂ ಇಂತೂ ನನ್ನ ಮಕ್ಕಳು ಎಲ್ಲ ಸೇರ್ಕೊಂಡು ನಮ್ಮ ಅಪ್ಪಾಜಿ ಸಮಾಜನ ಧ್ವಂಸ ಮಾಡಿಬಿಟ್ರು. ಆಯ್ತು ಬೆಳಗ್ಗೆನೆ ಕೊಟ್ಟು ಬೆಳಗ್ಗೆ ನಂಗೆ 11:15 ನ್ಯೂಸ್ ಬಂತು, ಗೌಡ್ರು ಎಲ್ಲ ತುಂಬ ಪೊಲೀಸ್ ಇದ್ದಾರೆ, ಧ್ವಂಸ ಮಾಡಿದನು ಸರ್. 12 ಗಂಟೆಗೆ ಹೋಯ್ತೀನಿ ಸರ್. ತೆಗೆದ ಗೇಟು ತಡ್ತೀನಿ, ಗೇಟು ಸೆಕ್ಯೂರಿಟಿ ರಾಜಗೌಡ ಗೇಟ್ ತರ್ತಾ ಇದ್ದಾನೆ. ಇಲ್ಲಿ ಈ ಡೌನಲ್ಲಿ ಒಂದು ಜೀಪು, ಬೀಜ ಸರ್ಕಾರ ಒಂದು ಜೀಪ್ ಇತ್ತು, 2 ಜೀಪ್ ಬಂದ ಸರ್, ಕುಂಡಿಸ್ಕೊಂಡು ನೆಟ್ಟಿಗೆ ಹೋದ್ರು. ಸರ್ ಒಳಗಡೆ ಬಿಡಿ ನೋಡ್ಬೇಕು ಗೌಡ್ರೆ, ನೀವು ಸ್ಟೇಷನ್ ಬಂದು ಮಾತಾಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ, ಅರೆಸ್ಟ್ ವಾರೆಂಟ್ ಇದೆ, ಬನ್ನಿ. ಯಾರು ಕಂಪ್ಲೇಂಟ್ ಕೊಡೋದು? ಸ್ಟುಡಿಯೋ ಮಾಲೀಕ. ಯಾಕೆ ನೀವು ಅವ್ನ ಎದುರಿಸ್ತೀರಂತೆ, ನೀವು ಅದಕ್ಕೆ ನಿಮ್ಮ ಅಭಿಮಾನಿಗಳು ಅವ್ನ ಜೀವ ಭಯ ಇದೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಬನ್ನಿ ಸ್ಟೇಷನ್ಗೆ ಬಂದು ಮಾತಾಡಿ, ಇಲ್ಲಿ ನೀವು ಬಿಡಿಸಲ್ಲ. ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರೋ ತೋರಿಸಿದ್ರು, ಕಾಪಿ ತೋರಿಸಿದ್ರು. ಅಭಿಮಾನಿಗಳೆಲ್ಲ 1:15 ಬಂದಿದ್ದಾರೆ. ಆಮೇಲೆ ಹೋಗೋರು. ನಾನು ಅಲ್ಲಿ ಕೂತ್ಕೊಂಡು ಸುಮಾರು ಎಷ್ಟು ಪುಟ ಬರ್ಸ್ಕೊಂಡ್ರು ಅಂದರೆ ನನ್ನ ಕೈಲಿ ಬರ್ಸ್ಕೊಂಡ್ರು. ನಾನು ಒಂದು 4 ಪುಟ ಕಂಪ್ಲೇಂಟ್ ಕೊಟ್ಟೆ ಅವನ ಮೇಲೆ, ಪ್ರತಿವಾದಿಯಾಗಿ ಕೊಟ್ಟೆ. ಓಕೆ. ಅದು ಇನ್ನೊಂದು ಕಂಪ್ಲೇಂಟ್ ಮೊದಲೇ ಗಲಾಟೆ ಆದಾಗ 2024 ಕೊಟ್ಟಿದ್ದೆ. ಇನ್ನೊಂದು ಕಂಪ್ಲೇಂಟ್ ನಾನು ಕೊಟ್ಟೆ ಕಮಿಷನರ್ಗೆ, ಅವ್ರಿಗೆಲ್ಲ ಕೊಟ್ಟೆ. ಏನ್ ನೀವು ಉಲ್ಲೇಖ ಮಾಡಿರ ನಿಮ್ಮ ಕಂಪ್ಲೇಂಟ್ ಅಲ್ಲಿ? ಈಗ ಅವರು ನಿಮ್ಗೆ ಜೀವ ಭಯ ಅಂತ ಕೊಟ್ರು ಆಗ ಮಾಲೀಕರು. ನಾನು ಹೇಳಿದೆ ನಾವ್ ಏನೂ ಮಾಡಿಲ್ಲ, ಯಾವ ಜೀವ ಭಯ, ನಮಗೆ ಸುಳ್ಳು ಕಂಪ್ಲೇಂಟ್ ಇದೆ, ಕೇಸ್ ನಡೀತಾ ಇದೆ, ಸುಳ್ಳು ಸರ್ಕಾರ ಹೈಕೋರ್ಟ್ಗೆ ಸುಳ್ಳು ಮಾಹಿತಿ ಕೊಟ್ಟು ಧ್ವಂಸ ಮಾಡಿದಾನೆ, ನಮ್ಗೆ ಯಾವ್ದು ಪಾರ್ಟಿ ಮಾಡಿಲ್ಲ. ನಾವು PIL ಹಾಕಿದ್ ಮಾತ್ರ ಮೆನ್ಷನ್ ಮಾಡ್ತಾನೆ, ಅದ್ರ ಪಾರ್ಟಿ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಹಿಂಗ್ ಸುಳ್ಳು ಮಾಹಿತಿ ಕೊಟ್ಟು ಹಿಂಗ್ ಮಾಡಿದಾನೆ. ನಾವು ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದೀವಿ. 2016 ಮೈಸೂರಿಗೆ ಹೋಯ್ತು ಸ್ಮಾರಕ. ಯೋಗ್ಯರೆಲ್ಲ ಮಾತಿನ ಮೇಲೆ ಲಿಗನೇ ಇಲ್ಲ ಅವ್ರಿಗೆ, ಮಾತಿನ ಮೇಲೆ ಲಿಗನೇ ಇಲ್ಲ. ಸರ್ಕಾರಕ್ಕೆ ನಾವು ಬರ್ಕೊಟ್ಟಿಲ್ಲ ಅಂತಾರೆ 3 ಜನ, ಗಣೇಶ್, ಕಾರ್ತಿಕ್, ಗೀತಾಬಾಲಿ. ಸರ್ಕಾರಿ ಅಧಿಕಾರಿಗಳ ಮುಂದೆ ಬರ್ಕೊಟ್ಟದ್ದು ಬಲವಂತವಾಗಿ ಬರ್ಸ್ಕೊಂಡ್ರು ಅಂತಾರೆ. ಒಸಿ ಹಿಂಸೆ ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳಿಗೆ. ನಮಗೆ ಯಾರು ಬದುಕಿಲ್ಲ. ನಮ್ಮ ವಿಷ್ಣು ಅಪ್ಪಾಜಿಗೆ ಮೋಸ ಮಾಡಿದವರು, ದ್ರೋಹ ಮಾಡಿದವರು, ನೋವು ಕೊಟ್ಟವರು ಇಲ್ಲಿವರೆಗೂ ಒಬ್ರು ಬದುಕಿಲ್ಲ. ಎಲ್ಲ ಸರ್ವನಾಶ. ನಾವನೊಬ್ಬ ಅವನೇ ಈ ಧ್ವಂಸ ಮಾಡೋದ್ನಲ್ಲ ಕಾರ್ತಿಕ್. ನೋಡೋಣ, ದೇವರಿದ್ದಾನೆ ಮೇಲ್ಗಡೆ. ಸೊ ಇದ್ರ ಜೊತೆಗೆ ಫೈನಲ್ ಆಗಿ ಈಗ ವಿಷ್ಣುವರ್ಧನ್ ಅವರ ಅದು ಆ ಒಂದು ಧ್ವಂಸ ಇದನ್ನ ಆಯ್ತು, ಸಮಾಧಿನ ತೆಗೆದು ಹಾಕಿದ್ರು. ಕೊನೆಗೆ ನೀವು ಪ್ರತಿವಾದಿ ಅಪೀಲು ಹಾಕಿದ್ರಿ, ಇದನ್ನು ಕೊಟ್ಟಾಯ್ತು. ಅದಾದ ಧ್ವಂಸ ಆದ್ಮೇಲೆ ನಾನು ನೆಕ್ಸ್ಟ್ ಏನ್ ನಿಮ್ಮ ನಿರ್ಧಾರ? DC-ಗೆ 3 ಮನವಿ ಕೊಡ್ತೀನಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಅಭಿವೃದ್ಧಿ ಪಡಿಸಿಲ್ಲ, ಹೊಸಪಡಿಸ್ಕೊಳ್ಳಿ. ಸಮಾಧಿ ಧ್ವಂಸ ಮಾಡಿದ್ರೆ ಹೊಸಪಡಿಸ್ಕೊಳ್ಳಿ. ಬಟ್ ಇದು 1 ಎಕರೆ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಆಮೇಲೆ ಗೊತ್ತಾಯ್ತು. ಇದು ಮಾಡಿದ್ಮೇಲೆ ಅರಣ್ಯ ಇಲಾಖೆಯವರು ಇಷ್ಟ ದಿನ ಯಾವಾಗ ಸಮಾಧಿ ಆಯ್ತು ಅವ್ರಿಗೆ ಪುಕ್ಲು ಬಂದ್ಬಿಡ್ತು. ತಿಂದಿದ್ರಲ್ಲ ಸ್ವಲ್ಪ, ಯಾರು ಅಧಿಕಾರಿಗಳು ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ.
ನಾನು ಪ್ರಾಣಿಗಳ ಹೆಸರು ಹೇಳಬಾರ್ದು, ತಪ್ಪಾಗತ್ತೆ, ಅಫೆನ್ಸ್ ಆಗತ್ತೆ. ಅಧಿಕಾರಿಗಳು ಒಬ್ಬ 1 ವರ್ಷ 2 ವರ್ಷ ಇರ್ತಾನೆ, ಅವನ ಕೈ ಬೆಚ್ಚಗೆ ಮಾಡೋದು, ಅದು ಮುಂದಕ್ಕೆ ಕಟ್ತಾ ಹೋಗ್ಬಾರ್ದು, ಸ್ಟಾಪ್. ಇದು ನಂಗೆ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ರು. ಧ್ವಂಸ ಯಾವಾಗ ಆಯ್ತು, ಅಭಿಮಾನಿಗಳು ಯಾವಾಗ ನಾವು ಎಲ್ಲ ಮನವಿ ಕೊಟ್ಟು ಮಾಡಿದ್ವಿ, ಪ್ರಸ್ತಾಪ ಕೊಟ್ರು, ನಮ್ಗೆ ನಮ್ಗೆ ಹೊಸಪಡಿಸ್ಕೊಳ್ಳಕ್ಕೆ ನೀವು ಅವಕಾಶ ಕೊಡಿ. ನಾವು ನಿಮ್ ಕಂದಾಯ ಇಲಾಖೆಗೆ 20 ಎಕರೆ ಕೊಟ್ಟಿದ್ದು, ಅವರು ಅಭಿವೃದ್ಧಿ ಪಡಿಸಿಲ್ಲ, ಉಲ್ಲಂಘನೆ ಮಾಡಿದ್ದಾರೆ ಅಂತ ಒಂದು ಲೆಟರ್ ಕೊಡ್ತಾರೆ. ಯಾರು ಉಪಸಂರಕ್ಷಣೆ ಅರಣ್ಯ ಇಲಾಖೆಯವರು ಡಿಸಿಗೆ. ನಾವು ಕೊಟ್ಮೇಲೆ ನಾನು ಡಿಸಿಗೆ 2 ಮನವಿ ಕೊಡ್ತೀನಿ, ಕ್ರಮ ತಗೊಳ್ಳಿ. ಡಿಸಿ ಏನ್ ಮಾಡ್ತಾರೆ, 10/10 2025 ಅರಣ್ಯ ಇಲಾಖೆಗೆ ಪತ್ರ ಬರೀತಾರೆ. ಫುಲ್ಲು GIT ಅಂದ್ರೆ ಜಿಲ್ಲಾ ತನಿಖಾ ದಳ, ರಾಜ್ಯ ತನಿಖಾ ದಳಕ್ಕೆ ವರದಿ ಕಳಿಸ್ತಾರೆ. ಜಿಲ್ಲಾಧಿಕಾರಿ 3 ಪುಟಗಳ ಕಳಿಸ್ತಾರೆ. ಜಿಲ್ಲಾಧಿಕಾರಿಗಳು ನನ್ನ ಮನವಿಗಳಿಗೆ ಕಳಿಸ್ತಾರೆ. ಇವ್ರು ಕಳ್ಸಿದ್ಮೇಲೆ ನಾನು ಏನ್ ಮಾಡ್ತೀನಿ, ಅರಣ್ಯ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಬಹುಮಳಿ ಕಟ್ಟಡ ಅಲ್ಲಿಗೆ ಮನವಿಗಳು ಕೊಡ್ತೀನಿ, ಕ್ರಮ ತಗೊಳ್ಳಿ ಅಂತ. ಅರಣ್ಯ ಸಚಿವರಿಗೆ, ಈಶ್ವರ್ ಖಂಡ್ ಅವರಿಗೆ 3 ಮನವಿ ಕೊಡ್ತೀನಿ. CS ಎಲ್ಲ ಸಂಬಂಧಪಟ್ಟ ಅರಣ್ಯ ಭವನ ಎಲ್ಲರಿಗೂ ಮನವಿ ಕೊಡ್ತೀನಿ. ಸಿಗದಲ್ಲೇ ರಾಜ್ಯ SITಗೆ ಒಂದು ಮೀಟಿಂಗ್ ಮಾಡಿ, ಅರಣ್ಯ ಇಲಾಖೆ ಮೀಟಿಂಗ್ ಮಾಡಿ ಸೂಕ್ತ ಕ್ರಮ ತಗೊಳ್ಳಿ. ನಮ್ಗೆ ವಿಷ್ಣುವರ್ಧನ್ ಅವರ ಸಮಾಧಿ ಪುನರ್ ನಿರ್ಮಾಣ ಆಗಬೇಕು. ನಿಮ್ಮ ಅರಣ್ಯ ಇಲಾಖೆ ಹೊಸಕ್ಕೆ ತಗೊಂಡ್ರೆ ನಿಮ್ಮ ಷರತ್ತುಗಳಿಗೆ ನಾವು ಭದ್ರಾಗಿರ್ತೀವಿ. ಅಕಸ್ಮಾತ್ ನೀವು ವಶಪಡಿಸ್ಕೊಂಡಿದ್ದೆ ಆದರೆ ನಾವು ಅರಣ್ಯ ಪ್ರದೇಶ ಒಂದು ಕೊಟ್ಟಂತೆ 20 ಕುಂಟೆ ಜಾಗ ನಾವು ಕೊಡ್ತೀವಿ ಸರ್ಕಾರಕ್ಕೆ, ನಮ್ಗೆ 10 ಕುಂಟೆ ಅಲ್ಲಿ ಜಾಗ ಕೊಡಿ. ಮೇರು ನಟ ಡಾಕ್ಟರ್ ವಿಷ್ಣು ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ, ಹೆಂಗೆ ಒಂದು ದೇವಸ್ಥಾನಕ್ಕೆ ಇವತ್ತು ತಿರುಪತಿ ಧರ್ಮಸ್ಥಳಕ್ಕೆ ಹೆಂಗ್ ಹೋಗ್ತಾರೋ, ನಮ್ಗೆ ಅಲ್ಲಿ ಅಭಿಮಾನಿಗಳು ಸಾವಿರ ಸ್ಮಾರಕ ಸಾವಿರ ಜನ ಮಾಡ್ಬೋದು. ನಂತ ಇವತ್ತು ನಾನು ಕುಬೇರ ಆಗಿದ್ರೆ ನಾನು ಒಂದು ಅರ್ಧ ಎಕರೆನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಭವನ ಮಾಡ್ಬೋದು. ಅದು ನನ್ನ ಸ್ವಂತದ್ದಾಯ್ತು. ಸ್ಮಾರಕ ಮೈಸೂರು ಮಾಡೋರ, ಅಲ್ಲಿ ಹೋಗೋದೇ 10% ಅಭಿಮಾನಿಗಳು, ಅಲ್ಲಿ ಸರೌಂಡಿಂಗ್, ಬೇರೆ ಯಾರು ಹೋಗಲ್ಲ. ಬಟ್ ಈ ಹೊಸ ಸರ್ಕಾರಕ್ಕೆ ಏನ್ ಬೇಡಿಕೆ ಇಡ್ತೀರಿ ನೀವು? ಬೇಡಿಕೆ ಇಷ್ಟೇ ಹೇಳಿದ್ನಲ್ಲ, 20 ಕುಂಟೆ ಕೊಡಿ, 10 ಕುಂಟೆ ಕೊಡಿ. ನಾವು ಅಭಿಮಾನಿಗಳು ಪುನರ್ ನಿರ್ಮಾಣ ಮಾಡ್ಕೋತೀವಿ. ನಮ್ಗೆ ಯಾರ ಸಹಕಾರನೂ ಇಲ್ಲ. ಸಹಕಾರ ಬಂದು ಏನ್ ಮಾಡ್ತಾರೆ, ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟು ಬಿಲ್ಡಪ್ ತಗೊಂಡು ಮನೆಗೆ ಹೋಯ್ತಾರೆ. ಸದಾ ಕಾಲ ಸರ್ಕಾರ ಜೊತೆ ಹೋರಾಟ, ಕಾನೂನು ಜೊತೆ ಹೋರಾಟ, ಪೊಲೀಸ್ ಅಧಿಕಾರಿಗಳ ಜೊತೆ ಹೋರಾಟ ಮಾಡ್ತಾ ಇರೋದು ರಾಜುಗೌಡರು ಪದಾಧಿಕಾರಿಗಳು. ಇವತ್ತು ನಮ್ಮ ಪದಾಧಿಕಾರಿಗಳು ಇವತ್ತು ನನ್ನ ಬೆನ್ನಿಂದೆ ನಾರಾಯಣ್ ಸರ್ ಇರ್ಬೋದು, ನಮ್ಮ ಬಿಳೆಕಳಿ ರಮೇಶ್ ಅವ್ರು ಇರ್ಬೋದು, ಇವತ್ತು ನಮ್ಮ ಹರೀಶ್ ಗೌಡ್ರು ಇರ್ಬೋದು, ಚಂದ್ರಹಾಸು ಮಧುಸೂದನ್, ನಮ್ಮ ಸ್ನೇಹ ಮೇಡಮ್ಮು, ಮತ್ತು ನಮ್ಮ ಉಳಿಮವು ಚಾಮರಾಜ್ ಗೌಡ್ರು, ಇನ್ನೂ ತುಂಬ ಹಲವು ಅಭಿಮಾನಿಗಳ ಜೊತೆ ನಿಂತ್ಕೊಂಡು ಇವತ್ತು ಇದು ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮುಂದೆ ಒಬ್ಬರ ಹೆಸರು ಇರಲೇಬೇಕು ಸರ್. ಹೇಳಿ ಯಾರು? ಹಿರಿಯ ವಕೀಲರು, ಹೈಕೋರ್ಟ್ ಅರುಣ್ ಸರ್. ಅವರು 2000 ಕೇಸ್ಗಳು ನಡೀತಾ ಇದ್ವು. 2022 ಗೌರ್ಮೆಂಟು ಅಭಯಕರ ಕೆಲಸ ಮಾಡ್ತಾ ಇರ್ತಾರೆ. ಅವಾಗ ನಂಗೆ ಪರಿಚಯ, ಅವಾಗ ನಾವು PIL ಹಾಕೊಂಡಿರ್ತೀವಿ. ಮತ್ತು ಕೋರ್ಟ್ಗೂ ನಮ್ಗೆ 10 ಕುಂಟೆ ಜಾಗದ ಬಗ್ಗೆ ನಮ್ಗೆ ಬೇಕು ಅಂತ ಕೋರ್ಟ್ಗೂ ಹಾಕೊಂಡಿರ್ತೀವಿ ಪರಿಚಯ. ಅವ್ರು ನಂಗೆ ಪರಿಚಯ ಇರ್ತಾರೆ. ಆ ಕೇಸ್ ಅವರೇ ನಡೆಸ್ತಾ ಇರೋದು ಸರ್. ಸುಮಾರು 8 ಕೇಸ್ ನಡೆಸ್ತಾ ಇದ್ದಾರೆ ಸರ್. ಸುಮಾರು ಅವ್ರು ಕೊಟ್ಟಿರೋದೇ ಬರೀ ಒಂದು ಹೆಚ್ಚು ಕಮ್ಮಿ ಒಂದು 70-80 ಸಾವಿರ ಇರ್ಬೋದು ಸರ್. ಅಲ್ಲಿಂದ 70-80 ಸಾವಿರ ಸರ್. ಕೆ ಮಂಜು ಅವ್ರು 25,000 ಕೊಟ್ಟರು. ಕೆ ಮಂಜು ನಿರ್ಮಾಪಕರು. ನಮ್ಮ ಬಿಳೆಕಳ್ಳಿ ಸಮಾಜ ಸೇವಕರು, ಅವರು ಒಂದು 25,000 ಟ್ರಸ್ಟ್ಗೆ ಹಾಕಿದ್ರು. ಕ್ಯಾಶು ನಾವು ಯಾರಿಗೂ ಲಾಯರ್ ಗೌಡ್ರೆ, ನಾವು ಗ್ಯಾಸ್ ಎಷ್ಟು ನಿಮ್ಮ ಹತ್ರ ನಾನು ಕ್ಯಾಶ್ ಇಸ್ಕೊತೀನಿ, 2,000-3,000 ಅದು ಬಿಡಿ, ದೊಡ್ಡ ಅಮೌಂಟು ಟ್ರಸ್ಟ್ಗೆ ಹಾಕಿದ್ರು. ನಾವು ಟ್ರಸ್ಟ್ ಮುಖಾಂತರ ಲಾಯರ್ ಕೊಟ್ಟಿದ್ದೀವಿ ಸರ್. ಇವತ್ತು ಒಂದು ಕೇಸ್ಗೆ ಹೈಕೋರ್ಟಲ್ಲಿ ಹಾಕೊಂಡು 50,000 1 ಲಕ್ಷ ಕೇಳ್ತಾರೆ ಸರ್. ಪಾಪ ಅವರು ನನ್ನ ಕಷ್ಟ ದುಃಖ ನೋಡಿದೆ. ಇವತ್ತು ಅರುಣ್ ಸರ್ಗೆ ನಾನು ಕೈ ಮುಗಿದು ನಾಡಿ ಕೇಳ್ಕೊತೀನಿ. ಸ್ವಲ್ಪ ಡಿಲೇ ಆಗಿರ್ಬೋದು ಕೆಲವು ಸಮಸ್ಯೆಗಳಿಂದ, ಈ ಸರ್ಕಾರದ ಅಧಿಕಾರಿಗಳ ನಡತೆ ಮತ್ತು ಕೆಲವು ನ್ಯೂನತೆಗಳಿಂದ ನಮ್ಗೆ ಸ್ವಲ್ಪ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಸ್ವಲ್ಪ ತಡ ಆಗುತ್ತೆ ಕೆಲವು ಕೇಸ್ಗಳು. ಅದು ನಡೀತಾ ಇದೆ ಸರ್, ನಡೀತಾ ಇದೆ. ನಾನು ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ಇವತ್ತು ನನ್ನ ಕಷ್ಟ ನೋಡಿದಾನೆ. ಎಲ್ಲಾದರೂ ನೀವು ಕೇಳಿದ್ದೀರಾ ಸರ್? ನೀವು ಲಾಯರು, ನಾನು ನಿಮಗೆ ಒಬ್ಬರು ಏನು ಅಭಿಮಾನಿ ಅಲ್ಲ, ಕ್ಲೈಂಟ್, ಪ್ರತಿವಾದಿ, ಕ್ಲೈಂಟ್. ನನ್ನ ಕಷ್ಟ ನೋಡಿ ಒಬ್ಬ ಲಾಯರ್ 50,000 ಕೊಡ್ತಾರೆ ಗೌಡ್ರೆ, ನೀವು ಅದೇನೇನೋ ನೀವೇನೋ ಇದು ಮಾಡ್ಕೊಂಡಿದ್ದೀರಾ ಗೊತ್ತು, ನನ್ನ ಕಷ್ಟ ಎಲ್ಲ ಹೇಳ್ಕೊಂಡು ಹಿಂಗಾಗಿ ಅಂತ. ಅದನ್ನ ಫಸ್ಟ್ ಅದು ಯಾರು ಕೊಟ್ಬಿಡ್ರಿ ಬಿಡಿಸ್ಬಿಟ್ಟು ಕೊಟ್ಟರು. 50,000 ಕೊಟ್ಟಿದ್ದಾರೆ. ಯಾವಾಗ ಆಗುತ್ತೆ ನಿಮ್ಮ ಟ್ರಸ್ಟಿಂದ ನನಗೆ ಕೊಡೋರಂತೆ ಇಕ್ಕಳಿ ಅಂತ ಕೊಟ್ಟಂತ ಒಬ್ಬ ನಾನು ಎಲ್ಲೂ ಕೇಳಿಲ್ಲ ಸರ್.
ಬಟ್ ಸುಮಾರು ಜನ ಈ ನಟರು ಸೇರಿದಂತೆ ಕನ್ನಡ ಚಿತ್ರರಂಗದ ಹಲವಾರು ಅವರು ಹೇಳ್ತಾರೆ, ಅಭಿಮಾನಿಗಳು ಹೇಳ್ತಾರೆ, ಇವತ್ತೇ ಅಭಿಮಾನ ಸ್ಟುಡಿಯೋದ ಓನರ್ ಹೇಳಿದ್ರೆ ನಾವೇ ಅದನ್ನ ಸ್ವಂತ ದುಡ್ಡು ಕೊಡ್ತಾ ಅಂತೀವಿ, ಅದನ್ನ ಸರ್ ಮಾಡ್ತೀವಿ. ಅದು ನಾನು ಸರ್ಕಾರಕ್ಕೆ ಪ್ರಸ್ತಾವನೆ ಇಟ್ಟಿದ್ದೀನಿ. ಹ್ಮ್ DC ಜಿಲ್ಲಾಧಿಕಾರಿಗಳಿಗೆ ಸಭೆ ಕರೀರಿ ಸರ್, 10 ಕುಂಟೆಗೆ ನಾವು ದುಡ್ಡು ಎಷ್ಟಾಗತ್ತೆ ನಾವು ಅಭಿಮಾನಿಗಳು ಕೊಡ್ತೀವಿ. ಹ್ಮ್ ಆ ಮೂರ್ಖ ಸಭೆಗೆ ಬಂದಿಲ್ಲ, 2 ಸಭೆಗೆ ಹ್ಮ್ ಎಲ್ಲಿ ಬತ್ತಾನೆ, 1 ಎಕರೆ ಮಾರ್ಕೊಂಡ್ಬಿಟ್ಟವನಲ್ಲ. ಆ, ನಮ್ಗೆ ಇವಾಗ ಗೊತ್ತಾಯ್ತಾ ಇವ್ನು ಏನೋ ಸಭೆಗೆ ಬತ್ತೀನಿ ಇವ್ನು ಕೈ ಕೊಡ್ತಾನಲ್ಲ ಅಂದ್ರೆ ಇಲ್ಲಿ 1 ಎಕರೆ ಮಾರ್ಕೊಂಡ್ ಅಲ್ಲೇ ತಿನ್ಬಿಟ್ಟವನಲ್ಲ, ಈ ಸಭೆಗೆ ಎಲ್ಲಿ ಬರ್ತಾನೆ? ಓ ಹಂಗೆ. ಫ್ರೆಂಡ್ ಜಾಗನೇ ಮಾರ್ಕೊಂಡವನ ಬಿಲ್ಡರ್ಗೆ. ಹ್ಮ್ ಹ್ಮ್ ಪಾಪ ಅವ್ರ ತಾತನ ಸಮಾಧಿನೂ ಧ್ವಂಸ ಮಾಡ್ಬಿಟ್ಟು ನಮ್ಮಪ್ಪ ಫ್ರೆಂಡ್ ಜಾಗನ ಕೊಟ್ಟ ಮೇಲೆ ಇವ್ನ ಸಭೆಗೆ ಎಲ್ಲಿ ಬರ್ತಾನೆ? ಇದು ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಇಲ್ಲಿದೆ 1 ಎಕರೆ ಜಾಗದ್ದು ಡೀಲ್ ಆಗಿರೋದು. ಹ್ಮ್ ಬಂದಿಲ್ಲ ಸರ್, ಅವನು ಮನವಿನೇ ಕೊಟ್ಟಿದೀವಿ ಸರ್. ಪಾಪ DC ದಯಾನಂದ್ ಇದ್ರು ಅವಾಗ 2 ಸಭೆ ಕರೆದ್ರು, ಬಂದಿಲ್ಲ ಸರ್. ಹ್ಮ್ ಈಗ ಕಾಂತರಾಜ್ PS ಅವರು ಒಳ್ಳೆ ಅಧಿಕಾರಿ, ಯುವಕರಿದ್ದಾರೆ, ದಟ್ ಇಸ್ ವೆರಿ ಆನೆಸ್ಟ್ ಪರ್ಸನ್. ನಾನು ಹೇಳಿದ್ದೀನಿ, ಒಂದು ಮೀಟಿಂಗ್ ಕರೀರಿ ಸರ್, ನಾವು ಅಭಿಮಾನಿಗಳು ಬರ್ತೀವಿ, ನಮ್ಗೆ ನಿಮ್ಮ ಚರ್ಚೆ ಮಾಡಬೇಕು, ನಿಮಗೆ ಕೆಲವು ವಿಷಯಗಳು ಕೆಳಾಂತಾಧಿಕಾರಿ ನಿಮ್ಗೆ ತಿಳಿಸ್ತಾರೋ ಇಲ್ವೋ ಗೊತ್ತಿಲ್ಲ ಸರ್. ನಾವು ಅಭಿಮಾನಿಗಳು ನಾವು ಏನು ಮಾಡ್ಕೊಂಬಂದಿದ್ದೀವಿ, ಅರಣ್ಯ ಇಲಾಖೆ ಏನು ಮಾಡಿದೆ ಸರ್ 8 ತಿಂಗಳಿಂದ, ನೀವು ಕಳಿಸಿರೋ ವರದಿನ ನಿಮಗೆ ವಾಪಸ್ ಕಳಿಸಿದ್ದಾರೆ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಓಕೆ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಬೇಕು. ಮತ್ತೆ 1 ಎಕರೆ ಮಾಡ್ಕೊಂಡು ತನಿಖೆ ಮಾಡಿಲ್ಲ ಯಾರು ತಹಸೀಲ್ದಾರ್ ಕಚೇರಿ, ಅದ್ರ ಬಗ್ಗೆ ಮಾತಾಡಕ್ಕೆ ನಾನು ಒಂದು ಸಭೆ ಕಡೆ ಈ ಜುಲೈ ತಿಂಗಳಲ್ವಾ ಸಭೆ ಕರಿತೀನಿ ಅಂತ ಹೇಳಿದ್ದಾರೆ. ಅದೊಂದು ಮುಂದೊಂದು ಇದು ಸರ್. ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಕಣ್ಣು ಮುಚ್ಚಿ ಕೂತಿದ್ದಾರೆ ಸರ್. ಯಾರು ಅಂತ ಗೊತ್ತಾ, ಅರಣ್ಯ ಸಚಿವರು ಇನ್ನೂ ಆಯ್ಕೆ ಮಾಡಿಲ್ಲ ಗೌಡ್ರ, ನಾವೇನ್ ಮಾಡಕ್ಕಾಗತ್ತೆ ಅಂತ. ಇಲ್ಲಿ ಏನು ಅಲ್ಲ, ಅಧಿಕಾರಿಗಳು ಅಲ್ಲಿ ಇದಾಗಲ್ಲ, ಅಲ್ಲಿ ಬಂದಂತ ಸರ್ಕಾರದ ಅದೇನು ಸಚಿವರು ಇರ್ತಾರೋ ಅವರು ಉತ್ತರದಾಯಿತ್ವ ಆಗ್ತಾರೆ. ಯಾಕೆ ಮಾಡಿಲ್ಲ? ಅಲ್ಲ ಹೌದು, ಅದು ಕರೆಕ್ಟ್. ಅವರ ವೈಫಲ್ಯ ಭೂಗಳರ ವಕೀಲರ ಹಣದ ದಾಹಕ್ಕೆ ಅರಣ್ಯ ಇಲಾಖೆ ಮಣಿದಿದೆ ಅಂತ ನನ್ನ ನೇರ ವೈಯಕ್ತಿಕ ಆರೋಪ, ಅನುಮಾನ ಇದೆ ನನಗೆ. ಕೆಲಸ ಮಾಡೋದಾಯ್ತಲ್ಲ. ಹೌದು, ಈಶ್ವರ್ ಖಂಡವರು ಧ್ವಂಸ ಆದಾಗ ಹೇಳಿದ್ರು ಅವರು, ಇದ್ರ ಬಗ್ಗೆ ಅಧಿಕಾರಿಗಳನ್ನ ಒಂದು ಸಭೆ ಕರೆದು ಅದನ್ನ ವಶಪಡಿಸ್ಕೊಳ್ಳಕ್ಕೆ ನಾನೆಲ್ಲ ಪ್ರಯತ್ನ ಮಾಡ್ತೀನಿ ಅಂದವರು. 8 ತಿಂಗಳಿಂದ ಯಾಕೆ ಮಾಡಿಲ್ಲ ಅಂದರೆ ಇದರ ಹಿಂದೆ ಒಬ್ಬ ರಾಜಕಾರಣಿನೂ ಇರ್ಬೋದು. ಸರ್ಕಾರದ ವೈಫಲ್ಯ. ಸರ್ಕಾರದ ಹಿಂದೆ ಈ ಅಭಿಮಾನ ಸ್ಟುಡಿಯೋ ಮಾಲೀಕ ಏನ್ ಜಾಗ ಇದೆ ಅದರ ಹಿಂದೆ ಒಬ್ಬ ರಾಜಕಾರಣಿ ಯಾವನ ಐತಿ ಯಾವನ ನಮ್ಗೆ ಇನ್ನೂವರೆಗೂ ಗೊತ್ತಿಲ್ಲ. ಈಗ ಸರ್ಕಾರ ಈಗ ಆಲ್ರೆಡಿ ಹೊಸದಾಗಿ CM ಬಂದಿದ್ದಾರೆ ಶಿವಕುಮಾರ್ ಅವರು, ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಸಂಪುಟ ಪುನರಚನೆ ಆಗುತ್ತೆ. ಸೊ ಆ ಮುಂದೆ ಬರೋಂಥ ಅರಣ್ಯ ಸಚಿವರಿಗಾಗಿರ್ಬೋದು ಅಥವಾ ನೇರವಾಗಿ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇವಾಗ ಏನ್ ಕೊನೆದಾಗ ಏನ್ ಹೇಳ್ತೀರಿ? ಒಂದ್ ನಿಮಿಷ, ನಾನು ಎಲ್ಲಾ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀನಿ, ಕೊಟ್ಟು ಏನು ಪ್ರಯೋಜನ ಆಗಿರ್ಲಿಲ್ಲ. ಸಿದ್ದರಾಮಯ್ಯ ಮನೆಗೆ ಕೊಟ್ಟು ಯಾರು ದೊಡ್ಡ ಕರ್ಕೊಂಡು ಕೊಟ್ಟಿದ್ದೆ, ವಿಜಯ ಕೇಶಪ್ಪನವರು, ಶಿವರಾಜ್ ತಂಗಡಿ, ಭವ್ಯ ಮೇಡಮ್ಮು, ನಮ್ಮ ಶ್ರೀಧರ್ ಮೂರ್ತಿ, ಬಿಳೆಕಳಿ ರಮೇಶ್, ತುಂಬಾ ನಾವೆಲ್ಲ ತಂಡ ಎಲ್ಲ ಹೋಗಿದ್ವಿ. ಅದು ಆ ಲೆಟ್ರು ವಿಧಾನಸೌಧಕ್ಕೆ ಬಂದಿಲ್ಲ. ಓಹೋ, ವಿಧಾನಸೌಧಕ್ಕೆ CM ಕೊಟ್ಟ 2 ಮನವಿಗಳು ದೊಡ್ಡವರು ಅವ್ರ CM ಮನೆಗೆ ಹೋಗಿದ್ದು, ಸಿದ್ದರಾಮಯ್ಯ ಮನೆಗೆ ಬಂದಿಲ್ಲ. ಕೇಳಿದ್ರೆ ಅವ್ರು ಬಂದಿಲ್ಲ. ಅವ್ರು ಯಾರು ಇಸ್ಕೊಂಡ್ರು, ಅವ್ರಿಗೆ CM ಕೊಡ್ತಾರಲ್ಲ ಹಿಂದೆಗಡೆ ಹಿಂಬಾಲಕ ಕೊಟ್ಟಿಲ್ಲ. ಆಮೇಲೆ ನಾನು ಸುಮಾರು ನಮ್ಮ ಅರುಣ್ ಸರ್ರು ಮತ್ತೆ ಇನ್ನೊಂದಿಬ್ರು ವಕೀಲರು ಮತ್ತೆ ಕೆಲವರು ಪತ್ರಕರ್ತರ ಕೇಳಿದಾಗ, ನೀವು ದಯವಿಟ್ಟು ಸರ್ಕಾರಕ್ಕೆ ಕಚೇರಿಗಳಿಗೆ ಮನವಿ ಕೊಡಿ, ನೀವು DC ಹೆಂಗ್ ಕೊಡ್ತೀರಿ ಮನವಿ ಕೊಡಿ, ಅದನ್ನ ಅವ್ರ ಕಡೆ ಹಿಂಬರ ಬರ್ಸ್ಕೊಳ್ಳಿ, ಅವ್ರು ಫಾಲೋ ಅಪ್ ಮಾಡಿ, ಏನ್ ಇಲ್ಲಿಂದ ಅಲ್ಲೋಗಿ ಅಲ್ಲಿಂದ ಅಲ್ಲಿ ಫಾಲೋ ಅಪ್ ಮಾಡಿ ರೆಕಾರ್ಡ್ ಇಕ್ಕಳಿ. ಮುಖ್ಯಮಂತ್ರಿಗಳಿಗೆ ಆಪ್ತ ಕಾರ್ಯದರ್ಶಿ ಕೊಡಿ, ಮುಖ್ಯಮಂತ್ರಿ ಸಚಿವಾಲಯ ಕೊಡಿ, ಲಾಸ್ಟ್ ಅಲ್ಲಿ ಮುಖ್ಯಮಂತ್ರಿ ಕೊಡಿ. ಕೊಟ್ಟು ಆಮೇಲೆ ಅವ್ರು ಏನ್ ಹೇಳ್ತಾರ ಮುಂದಿದ್ ಮಾಡಿ. ನಾನು CMಗೆ ಇಲ್ಲಿವರೆಗೂ CMನ ಭೇಟಿ ಮಾಡಿಲ್ಲ. ಅವ್ರು ನೀವು ಹೇಳ್ದಂಗೆ ಇನ್ನೂ ಸಂಪುಟ ರಚನೆ ಮಾಡಬೇಕು, ಅದು ನಮ್ಗೆ ನೋಡಿ CMಗೆ ಹಿಂಗೋಗಿ ಮನವಿ ಕೊಡುವಂಗಿದೆ. ನಾನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೊಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಅವ್ರ ಹತ್ರ ಒಂದು 5 ನಿಮಿಷ ಚರ್ಚೆ ಮಾಡಬೇಕು. ಹಾಗಾಗಿ ಯಾರಿಗೋ ಒಂದು ಇಬ್ಬರಿಗೆ ನಾನು ಮಾತಾಡಿದ್ದೀನಿ. ಈ ವಿಷಯ ಬಗ್ಗೆ ಚರ್ಚೆ ಮಾಡಿ ನಾವು ಮನವಿ ಕೊಡ್ಬೇಕೆ ಹೊರತು ಸುಮ್ಮನೆ ಮನವಿ ಕೊಟ್ರೆ ಇಸ್ಕೊತಾರೆ. ಕೊನೆಯದಾಗಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಏನ್ ಹೇಳಕ್ ಬರ್ತೀರಾ ಈ ಒಂದು ಇದರಲ್ಲಿ? ನೋಡಿ, ನಿಮ್ಮ MCN ವಾಹಿನಿಯ ಮುಖಾಂತರ ನಾನು ಅಭಿಮಾನಿಗಳು ಕೇಳ್ಕೊತಾ ಇದ್ದೀನಿ. ಆಗಸ್ಟ್ ತಿಂಗಳವರೆಗೂ ನಾನು ಕೆಲವು ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಭರವಸೆ ಕೊಟ್ಟಿರೋದು, SIT ಮೀಟಿಂಗ್ ಸ್ವಲ್ಪ ಲೇಟ್ ಆಗುತ್ತೆ ಗೌಡ್ರೆ, ಇದು ಸಡನ್ ಆಗಿ ಡಿಸಿಷನ್ ತಗೊಳಕ್ಕಾಗಲ್ಲ, ರಾಜ್ಯವ್ಯಾಪಿ ಬರಬೇಕು. ಅದು ಆಗಸ್ಟ್ ತಿಂಗಳವರೆಗೂ ಆಗತ್ತೆ. ಯಾವಾಗ ಹೇಳಿದ್ದು? ಜನವರಿಲಿ ಹೇಳಿದ್ದು. ಇವತ್ತು 7ನೇ ತಿಂಗಳು, 6 ತಿಂಗಳು ಆಗೋಯ್ತು. ಆಗಸ್ಟು ಜುಲೈ ಆಗೇ ಹೋಯ್ತು. ಎಲ್ಲ ಆಗಸ್ಟ್ವರೆಗೂ ಟೈಮ್ ಕೊಟ್ಟಿದ್ದೀನಿ, ನೋಡೋಣ ಏನು ಮಾಡ್ತಾರೆ ಅಂತ. ನನಗಂತೂ ಈ ನಡ್ಕೊತಾ ಅಧಿಕಾರಿಗಳು ಇನ್ನು ಅರಣ್ಯ ಸಚಿವ ಅವ್ನು ಬಂದು ಅವ್ನ ಮನವಿ ಕೊಟ್ಟು ಏನಾಗಿದೆ ಗೊತ್ತಾ, ವಿಧಾನಸೌಧ ವಿಕಾಸಸೌಧಗಳಲ್ಲಿ ಕಚೇರಿಗಳಲ್ಲಿ ಸಾವಿರಾರು ಮನವಿಗಳು ಬರ್ತವೆ. ಅದರಲ್ಲಿ ಡೀಲಿಂಗ್ ಮನವಿಗಳು ಇರ್ತವೆ.
ಕ್ಯಾಶ್ ಅಲ್ಲ ಏನ್ ಲಂಚ, ಲಂಚ. ಅದಕ್ಕೆ ಸೂಕ್ಷ್ಮ ಸಾಕ್ಷ್ಯಧರ ಏನಿದೆ? ನೀವು ಉದಾಹರಣೆ ನಾನೇ ಹ್ಮ್ ನಾನು ಮನವಿ ಕೊಟ್ಟಿದ್ದೇನೆ, ಹ್ಮ್ ಮನವಿಗೆ ರಿಪ್ಲೈನೇ ಬರಲ್ಲ, ಹ್ಮ್ ಏನು ಹೋಗಲ್ಲ. ನಾವು ಕೂತ್ಕೊಂಡು ಟೈಪ್ ಮಾಡಿಸಿ ಕಳ್ಸಿದ್ರು ಹೋಯ್ತದ ಅಷ್ಟೇ. ಓಕೆ. ಅಲ್ಲ ಅದಕ್ಕೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಲ್ಲ. ಒಂದು ಈಗ ನಿಮ್ದು ಮನವಿ ಪುರಸ್ಕಾರ ಮಾಡಿಲ್ಲ ಅಂದ ತಕ್ಷಣ ನೀವು ಭ್ರಷ್ಟಾಚಾರ ಆರೋಪ ಹೌದು ಮಾಡಿದ್ರೆ ಸರಿ. ಹೇಳ್ತೀವಿ. ಯಾಕೆ 8 ತಿಂಗಳಾದ್ರೂ ಯಾಕೆ ಕ್ರಮ ತಗೊಂಡಿಲ್ಲ ಅಂದ್ರೆ ನಾನು ಒಂದು ಸೂಟ್ ಕೇಸ್ ಕೊಡಕ್ಕೆ ನಾನು ಏನ್ ಬಿಲ್ಡರ? ಅಲ್ಲ ನಿಮ್ನ ಕೇಳಿದ್ರ ಅಧಿಕಾರಿಗಳು? ಕೇಳಲ್ಲ. ಮತ್ತೆ ಹೆಂಗ್ ಆರೋಪ ಹೇಳ್ತೀನಿ. ಒಬ್ಬ ಸಚಿವರ ಜೊತೆ ಒಬ್ರು ಪರ್ಸನಲ್ ಸೆಕ್ರೆಟರಿ ಅಂತ ಗೌರ್ಮೆಂಟ್ ಇಂದ ಅಪಾಯಿಂಟ್ ಮಾಡ್ತಾರೆ. ಅವರೊಬ್ರು ಅಲ್ಲಿ ಕೆಲಸ ಅವ್ರು ಬಂದಿದ್ದ ಲೆಟರ್ನ ಸಚಿವರ ಪರವಾಗಿ ಕಳಿಸ್ತಾರೆ. ಓಕೆ. ಸಚಿವರು ಇರ್ಲಿ ಇಲ್ದೇ ಇರ್ಲಿ ಸಚಿವರ ಪರವಾಗಿ ಸಚಿವರ ಹತ್ರ ಮಾತಾಡಿ ಕಳಿಸ್ತಾರೆ. ಓಕೆ. ಅದು ಏನು ನಾವು ನಿಂತ್ಕೊಂಡು 2-3 ಸಾರಿ ಹೋದ್ರೆ ಹಾ. ಇಲ್ಲ ಅಂದ್ರೆ 1 ತಿಂಗಳಾರು ಗಂಟ್ಲೆ 2 ತಿಂಗಳ ಗಂಟೆ ಅಲ್ಲೇ ಮನ್ಗಿರ್ತದೆ ಲೆಟರ್. ಅದು ಓಕೆ. ನಾವು ಹೋಗಿ ಕೇಳಿದ್ರೆ ಅಲ್ಲಿ ಆಗೋದು. ಹ್ಮ್ ಹ್ಮ್ ನಾನು ಅದ್ ಮಾಡ್ತಾ ಇದ್ದೀನಿ. ದುಡ್ಡು ಲಂಚ ನಾನು ಕೊಟ್ಟಿಲ್ಲ. ನಾನು ಉದಾಹರಣೆ ಹೇಳ್ತಾ ಇರೋದು. ಓಕೆ. ಈ ಇಮ್ಮಿಡಿಯೇಟ್ಲಿ ಕೆಲಸ ಆಗ್ಬೇಕು ಅಂದ್ರೆ ಈ ಬಿಲ್ಡರ್ಗಳು, ಹ್ಮ್ ನಾನು ನನ್ನ ಅನುಮಾನ ವ್ಯಕ್ತಪಡಿಸ್ತಾ ಇರೋದು, ಆರೋಪ ಮಾಡ್ತಾ ಇಲ್ಲ. ಹ್ಮ್. ಸೂಟ್ ಕೇಸ್ ಇದ್ರೆ ಅದು ಫೈಲ್ ಮೂವ್ ಆಗತ್ತೆ, ಆ ಕಡ್ತ ಪಾಸ್ ಆಗತ್ತೆ, ಓ ಆ ರೀತಿ. ಅದು ಇರ್ಬೋದು. ಓಕೆ. ಈಗ ನನ್ನ ಹತ್ರ ಕೊಡಕ್ಕೆ ಯಾವ ಸೂಟ್ ಕೇಸು ಇಲ್ಲ. ರೈಟ್ ಸರ್. ನಾನು ಬಿಲ್ಡರ್ ಅಲ್ಲ, ನಾನೊಬ್ಬ ಅಭಿಮಾನಿ. ರೈಟ್. ಸೂಟ್ ಕೇಸ್ ಕೊಡಕ್ಕೆ ನನ್ನ ದುಡ್ಡಿಲ್ಲ. ನಾನು ಹೋರಾಟ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ಕೊತೀನಿ, ಕ್ರಮ ತಗೊಳ್ಳಿ ಅಂತ ಅಷ್ಟೇ. ಅದೇ ಅಭಿಮಾನಿಗಳೇ, ಇವತ್ತು ನನಗಂತೂ ಅನುಮಾನ ವ್ಯಕ್ತ ಆಗ್ತಾ ಇದೆ ಆಗಸ್ಟ್ ತಿಂಗಳಲ್ಲಿ ಇವರು ಕ್ರಮ ತಗೊಳ್ಳಂತ. ಹಾಗಾಗಿ ಮತ್ತೆ ಕಾರ್ಯಕ್ರಮಕ್ಕೂ ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ, CS ಹತ್ರ ಮಾತಾಡಿದ್ದೀನಿ, GBIಗೂ ಕೊಟ್ಟಿದ್ದೀನಿ. ನಮಗೆ ಕಾರ್ಯಕ್ರಮಕ್ಕೆ 10 ಗುಂಟೆ ಜಾಗದಲ್ಲಿ ಅವರು ಬರೆದುಕೊಟ್ಟಿದ್ದಾರೆ, ಸರ್ವೆ ಆಗಿದೆ, ಜಾಗ ಅಲ್ಲೇ ಇದೆ. ನಮ್ಮ ಅಪ್ಪಾಜಿ ಅಲ್ಲೇ ಮನ್ಗಿದ್ದಾರೆ. ಅಲ್ಲಿ ನಾವು ತಾತ್ಕಾಲಿಕ ಮಂಟಪ ಇಟ್ಟು ಅಪ್ಪಾಜಿ ಭಾವಚಿತ್ರ ಇಟ್ಟು ಪೂಜೆ ಮಾಡಿಕೊಂಡು ಹೊರಗಡೆ ಅನುದಾನ ನಾವು ಮಾಡ್ಕೋತೀವಿ. ಅವಕಾಶ ಮಾಡ್ಕೊಡಿ ಅಂತ ನಾನು ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿಗೂ, ಚೀಫ್ ಸೆಕ್ರೆಟರಿ ಅವ್ರಿಗೂ, ಮತ್ತು GBA ಗ್ರೇಟರ್ ಬೆಂಗಳೂರಿಗೂ, ನಗರಾಭಿವೃದ್ಧಿ ಇಲಾಖೆಗೂ, GCಗೂ ಕೊಟ್ಟಿದ್ದೀನಿ. ಅವರು ಏನು ಕ್ರಮ ತಗೋತಾರೋ ಗೊತ್ತಿಲ್ಲ. ಅಕಸ್ಮಾತ್ ಈ ಸರ್ಕಾರ ಹೊಸನೂ ಪಡಿಸ್ಕೊಂಡಿಲ್ಲ, ಕಾರ್ಯಕ್ರಮಕ್ಕೆ ಅನುಮತಿನೂ ಕೊಟ್ಟಿಲ್ಲ ಅಂದರೆ ನಾನು ಹಿರಿಯ ವಕೀಲರು ನಮ್ಮ ಅರುಣ್ ಸರ್ ಇರ್ಬೋದು, ಅವ್ರಿಗಿಂತ ಸೀನಿಯರು ನಮ್ಮ ಅರುಣ್ ಸರ್ ಸೀನಿಯರ್ ಲಾಯರ್ ಇದ್ದಾರೆ, ಜೊತೆಗೂಡಿ ಈ ಸರ್ಕಾರದ ವಿರುದ್ಧ, ಸರ್ಕಾರದ ಅಧಿಕಾರಿಗಳ ವಿರುದ್ಧ ನಾವು ಒಂದು ಪ್ರೈವೇಟ್, ಈಗಾಗಲೇ ನಾವು ಆಲ್ರೆಡಿ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕಿದ್ದೀನಿ ಆಲ್ರೆಡಿ. ಅದು ಸೆಪ್ಟೆಂಬರಲ್ಲಿ ನಾವು ಫೈಲ್ ಮಾಡಿದ್ದೀವಿ. ಒಂದು ರಿಟ್ ಪಿಟಿಷನ್ನು, ಪುನರ್ ಪರಿಶೀಲನಾ ಅರ್ಜಿ, ಓಕೆ. ಓಕೆ. ಮತ್ತೆ ಒಂದು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಒಂದು ಕೇಸು, ಒಂದು KV8 ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಭಿಮಾನ್ ಸ್ಟುಡಿಯೋ ಅದು ಇದೆ. ನಾನು ಈಗ ಈ ಅರಣ್ಯ ಇಲಾಖೆ ವಶಪಡಿಸ್ಕೊಂಡಿಲ್ಲ, ಯಾಕೆ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂದರೆ ನಾನು ಆಗಸ್ಟ್ವರೆಗೂ ಮಾಡ್ತೀನಿ. ಹೇಳ್ತೀನಿ, ಈ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಎಲ್ಲ ಅಧಿಕಾರಿಗಳಿಂದ ನಾನು ಪ್ರೈವೇಟ್ ಕೇಸು PCR ಹಾಕಿ ಪ್ರೈವೇಟ್ ಕೇಸ್ ಅಧಿಕಾರಿಗಳ ವಿರುದ್ಧ ನಾನು ಒಂದು ಕೇಸ್ ಫೈಲ್ ಮಾಡ್ತಾ ಇದ್ದೀನಿ. ಈ ಕಡೆಯದಾಗಿ ನಾಡಿನ ವಿಷ್ಣುಜಿ ಅಭಿಮಾನಿಗಳೇ, ನಾನು ಒಬ್ಬ ಹೋರಾಟ 2015ರಿಂದನೂ ಸರ್ಕಾರದ ಜೊತೆ, ಸ್ಟುಡಿಯೋ ಮಾಲೀಕರ ಜೊತೆ, ಅಧಿಕಾರಿಗಳ ಜೊತೆ ಹೋರಾಟ ಮಾಡಿಕೊಂಡು 10 ಗುಂಟೆ ಅಂತ ಏನು ಉದ್ಭವ ಆಯಿತು ಅದನ್ನು ಇಲ್ಲಿ ಜೀವಂತವಾಗಿ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಯಾವುದೇ ಬೇರೆ ಸಂಘದ ಅಧ್ಯಕ್ಷಗಳನ್ನ ನಾನು ದೂರೋದಿಲ್ಲ. ಅದು ಅವ್ರ ವೈಯಕ್ತಿಕ ಬಿಟ್ಟಿದ್ದು, ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಮಾತಾಡಕ್ಕೆ ಹೋಗಲ್ಲ. ನನ್ನ ಅಭಿಮಾನಿಗಳು ಇಷ್ಟೇ ಕೇಳ್ಕೊಳ್ಳೋದು, ಸೆಪ್ಟೆಂಬರ್ 18, 2026 ಕರ್ನಾಟಕ ರತ್ನ ಮೇರು ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 76ನೇ ಜನ್ಮದಿನೋತ್ಸವ ಕಾರ್ಯಕ್ರಮವು ಅವತ್ತಿರುತ್ತೆ. ಅದೇ ಫ್ರೀಡಮ್ ಪಾರ್ಕಲ್ಲಿ ಒಂದು ಭಾವಚಿತ್ರ ಇಟ್ಟು, ಅವ್ರ ಹೂಗುಚ್ಛ ಇಟ್ಟು, ನಾವು ಅಲ್ಲಿ ಊಟ ಯಾವುದು ಮಾಡೋದಿಲ್ಲ, ಉಪವಾಸ ಸತ್ಯಾಗ್ರಹದಿಂದ ಒಂದು ಸ್ವೀಟು, ಒಂದು ಕೇಕ್ ಕಟ್ ಮಾಡಿ ಆ ಕೇಕ್ನೇ ಒಂದು ಪ್ರಸಾದ ಅಂತ ಹಂಚ್ಕೊಂಡು ನಾವು ಬೆಳಗ್ಗೆ 8ರಿಂದ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾ ಇದ್ದೀವಿ. ಅಭಿಮಾನಿಗಳು ಒಂದು ಶುಕ್ರವಾರ, ಶನಿವಾರನೂ ಹೋರಾಟ ಇರ್ತದೆ, ಬರ ಇರ್ತದೆ. ಅದು ಪೊಲೀಸ್ ಇಲಾಖೆ ಏನು ನಮ್ಮ ಮನವಿಗೆ ಸ್ಪಂದಿಸುತ್ತೆ ಅಂತ ಗೊತ್ತಿಲ್ಲ. ಹೋದ ಸರಿ ಹೋರಾಟ ಮಾಡೋದು 2 ದಿವಸ ಕೊಟ್ಟಿತ್ತು, ಈ ಸರಿ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಸೆಪ್ಟೆಂಬರ್ 18ಕ್ಕೆ ದಯವಿಟ್ಟು ಹುಟ್ಟುಹಬ್ಬ ಅಲ್ಲೇ ಆಚರಣೆ ಮಾಡಿಕೊಂಡು ನಮ್ಮ ಕಷ್ಟ, ನಮ್ಮ ದುಃಖ ಅಂತ ಸರ್ಕಾರ ಹತ್ರ ಕೇಳ್ಕೊಳ್ಳೋಣ, ಅಧಿಕಾರಿಗಳ ಹತ್ರ ಕೇಳ್ಕೊಳ್ಳೋಣ ಅಂತ ಒಂದು. ಇವತ್ತು ನಾನು ಹೋರಾಟ ಇದು ಹಿಂದಿನ ನಡಿಬೇಕಾಯಿತು. ಯಾಕೆ ಅಂದರೆ ಈ ಯಾವಾಗ ಅರಣ್ಯ ಇಲಾಖೆ ಮಧ್ಯೆ ಬಂತು, ಅವ್ರಿಗೆ ಮನವಿ ಕೊಡಬೇಕು, ಅವ್ರು ಕ್ರಮ ತಗೊಂಡಿಲ್ಲ, ನಾವು ಹೋರಾಟ ಮಾಡಬೇಕು. ಸುಮ್ಮನೆ ಹೋರಾಟ ಮಾಡಿಬಿಟ್ಟು ನಾವು ಬಿಟ್ಬಿಡೋದಾಯಿತು. ಅದು ನನ್ನ ಕಾನೂನು ಹೋರಾಟ ಒಂದಿತ್ತು,
ಅಧಿಕಾರಿಗಳ ಜೊತೆ ಒಂದು ಹೋರಾಟ ಇತ್ತು, ಅಧಿಕಾರಿಗಳ ಜೊತೆ ಹೋರಾಟ 8 ತಿಂಗಳು ಮಾಡ್ಕೊಂಡ್ ಬಂದಿದ್ದೀನಿ. ಇವಾಗ ಹೋರಾಟಕ್ಕೆ ನಾನು ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ತುಂಬಾ ಜನ ಅಭಿಮಾನಿಗಳು ನನಗೆ, ಗೌಡ್ರೆ ನೀವು ಒಂದು ಹೋರಾಟ ಮಾಡಿ, ಪುಣ್ಯಭೂಮಿ ಬಗ್ಗೆ, ಹತ್ಕೊಂಡ ಜಾಗದ ಬಗ್ಗೆ ಹೋರಾಟ ಮಾಡಿ ಅಂತ ತುಂಬಾ ನನಗೆ ಒತ್ತಡ ಇತ್ತು. ಈಗ ಆ ಅಭಿಮಾನಿಗಳ ಒತ್ತಡಕ್ಕೆ ಹಾಗೂ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸರ್ಕಾರ ಇವತ್ತು ಕರ್ನಾಟಕ ರತ್ನ ಘೋಷಣೆ ಮಾಡಿ 8 ತಿಂಗಳಾದರೂ ಇನ್ನೂ ಪ್ರಶಸ್ತಿನ ಅವ್ರಿಗೆ ನೀಡಿಲ್ಲ. ಅದರ ವಿರುದ್ಧ ವಾರ್ತಾ ಪ್ರಸಾರ ಇಲಾಖೆ ಆಯುಕ್ತರ ವಿರುದ್ಧ, ಹಾಗೆ ಅರಣ್ಯ ಲೇಖಕರ ವಿರುದ್ಧ, ಈ ಸರ್ಕಾರದ ಒಂದು ತಾರತಮ್ಯದ ವಿರುದ್ಧ ನಾವು ಸೆಪ್ಟೆಂಬರ್ 18ರಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಏನು ಅಭಿಮಾನ ಸಂಘಟನೆ ಅಧ್ಯಕ್ಷಗಳಿದ್ದೀರಿ, ದಯವಿಟ್ಟು ನಾನು ಇವತ್ತು DC ಮೀಟಿಂಗ್ ಕರೆದಾಗ ನಾನು ಕೆಲವು ಅವ್ರನ್ನ ಒಂದು 70-80 ಜನ ಬರ್ತೀವಿ ಅಂದಾಗ ಅದಕ್ಕೆಲ್ಲ ಅವಕಾಶ ಇಲ್ಲ ರಾಜಗೌಡ್ರೆ, ಒಂದು 10 ಜನ ಬಂದು ಅಂದ್ಬಿಟ್ಟು ನಮ್ಮ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕಾಂತರಾಜು PS ರವರು ನಮ್ಗೆ ಒಂದು 10 ಜನ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಮುಖ್ಯವಾದರೂ 10 ಜನ ನಾನು ಕರೀತಾ ಇದ್ದೀನಿ. ಅವತ್ತು ಆ ಸಭೆಗೆ ಬರಬೇಕು. ಇನ್ನೂ ಬರೋರು ಬರ್ಬೋದು, ಬಟ್ ಒಳಗಡೆ ಪ್ರವೇಶ ಇರೋದಿಲ್ಲ, ಬರೀ 10 ಜನ. ನಾವು ಒಂದು ಹೊರಗಡೆ ಮೀಟಿಂಗ್ ಮಾಡ್ಬೋದು, ಇನ್ನು ಹೋರಾಟದ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ನನ್ನ ಅಭಿಮಾನಿಗಳ ಹತ್ರ ನಾನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಸೆಪ್ಟೆಂಬರ್ 18ಕ್ಕೆ ನಾಡಿನ ಕರ್ನಾಟಕದಾದ್ಯಂತ ದಯವಿಟ್ಟು ಸಾಮೂಹಿಕ ನಾಯಕತ್ವದಡಿಯಲ್ಲಿ ನಾನು ಫೋಟೋ ಹಾಕ್ಕೊಂಡು ಹೋರಾಟ ಮಾಡಲ್ಲ, ನಾನು ಏನು ಹಾಕೊಂಡು ಹೋರಾಟ ಮಾಡಲ್ಲ, ನಾನು ದಾಖಲೆ ಇಟ್ಕೊಂಡು ಈ ದಾಖಲೆಗಳು ಮಡಿಕೊಂಡು ಅವತ್ತು ಹೋರಾಟ ಮಾಡ್ತೀನಿ. ಒಬ್ಬ ರಾಜಗೌಡನೇ ಮಾತಾಡಬೇಕು ಅಂತಿಲ್ಲ, ನಂತರ ತುಂಬ ಧೀರ ಅಭಿಮಾನಿಗಳು, ಹಳೆ ಅಭಿಮಾನಿಗಳಿದ್ದೀರಾ, ನನಗೆ ಕರೆ ಮಾಡಿ ನಾವು ಭಾಗವಹಿಸ್ತೀವಿ ಅಂತೇಳಿ DC ಕಚೇರಿಗೆ ಬರ್ತೀವಿ, ಎಲ್ಲಿ ಬರ್ತೀವಿ ಅಂತ ಹೇಳಿದ್ರೆ ನಾನು ಅವ್ರ ಹೆಸರುಗಳನ್ನ ಪ್ರಸ್ತಾಪ ಮಾಡೋದು ಮುಂದಿನ ದಿನಗಳಲ್ಲಿ. ಹಾಗಾಗಿ ಅಭಿಮಾನಿಗಳೇ, ಯಾರು ಹೋರಾಟಕ್ಕೆ ಬರ್ತೀರಿ, ಯಾವ ಸಂಘಟನೆ ಹೋರಾಟಕ್ಕೆ ಬರ್ತೀರಿ, ನನ್ನ ಕರೆ ಮಾಡ್ಬೋದು. ನೇರ ದಿಟ್ಟ ನಿರಂತರ ರಾಜಗೌಡರು, ಇಲ್ಲಿ ವೈಯಕ್ತಿಕವಾಗಿ ಯಾವುದೂ ಇಲ್ಲ. ವಿಷ್ಣು ಅಪ್ಪಾಜಿ ಪುಣ್ಯಭೂಮಿ ಉಳಿಸ್ಕೊಳ್ಳೋವರೆಗೂ ನನ್ನ ಹೋರಾಟ, ನಾನು ಬದುಕಿರೋವರೆಗೂ ಹೋರಾಟ ಮಾಡ್ತೀನಿ ಅಭಿಮಾನಿಗಳೇ. ಇದರಲ್ಲಿ ನಮ್ದು ಯಾವುದೂ ಇಲ್ಲ. ಅಕಸ್ಮಾತ್ ನಮ್ಗೆ ಜಯ ಸಿಕ್ಕಿದ್ರೆ ಅಭಿಮಾನಿಗಳೇ, ಇದೇ ಮಾತು ಏನು MCN ವಿಡಿಯೋ ಮಾತು ಮುಖಾಂತರ ಹೇಳ್ತಾ ಇದ್ದೀನಿ, ಇದೇ ಮಾತು, ಈ ಮಾತನ್ನ ಬದ್ಧನಾಗಿರ್ತೀನಿ. ಒಬ್ಬ ರಾಜಗೌಡನಿಂದ ದೇವಸ್ಥಾನ ಕಟ್ಟಕ್ಕಾಗಲ್ಲ, ಎಲ್ಲರೂ ಸೇರ್ಕೊಂಡ್ರೆ ದೇವಸ್ಥಾನ ಕಟ್ಟಕ್ಕಾಗೋದು, ಇದಂತೂ ಹೇಳ್ತೀನಿ. ಇಲ್ಲಿ ಎಲ್ಲರೂ ನಾಯಕರೇ, ಎಲ್ಲರಿಗೂ ಸೇರಬೇಕಾದ ವ್ಯಕ್ತಿ ಡಾಕ್ಟರ್ ವಿಷ್ಣು ಅಪ್ಪಾಜಿ. ಒಂದು ಸಂಘಟನೆಯ ವಸ್ತುವಲ್ಲ, ಒಬ್ಬ ಲೀಡ್ರು ವಸ್ತುವಲ್ಲ. ಇದನ್ನು ಕೆಲವರು ಅರ್ಥ ಮಾಡಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಕಾರ್ಕೋಟಕ ವಿಷ ತುಂಬಿಕೊಂಡಿರೋರು ಮನಸ್ಸನ್ನ ಚೇಂಜ್ ಮಾಡ್ಕೊಂಡಾದ್ರು ಇನ್ಮೇಲೆ ಒಗ್ಗಟ್ಟಾಗಿ ಹೋರಾಟ ಮಾಡೋಣ, ಪುಣ್ಯಭೂಮಿ ಉಳಿಸ್ಕೊಳ್ಳೋಣ. ಆ ಅಂತಕ ಯಾರು ಅಂತಕ ನಮ್ಮ ವಿಷ್ಣು ಅಪ್ಪಾಜಿ ಧ್ವಂಸ ಮಾಡಿದ್ನಲ್ಲ, ಆ ಅಂತಕನ ಜಾಗ ವರ್ಷಪಡ್ಕೋಬೇಕು ಸರ್ಕಾರ, ನಮ್ಗೆ ನಿರ್ಮಾಣ ಆಗ್ಬೇಕು. ಅಲ್ಲಿವರೆಗೂ ಹೋರಾಟ ಮುಂದುವರ್ಸೋಣ ಅಭಿಮಾನಿಗಳೇ. ದಯವಿಟ್ಟು ಸೆಪ್ಟೆಂಬರ್ 18ಕ್ಕೆ ಎಲ್ಲ ಅಭಿಮಾನಿಗಳು ದಯವಿಟ್ಟು ಬನ್ನಿ. ನಾಡಿನಾದ್ಯಂತ ಏನಿದ್ದೀರಿ ಎಲ್ಲರೂ ಬನ್ನಿ, ಎಲ್ಲರೂ ನಾಯಕರೇ. ನಿಮ್ಮ ಅನಿಸಿಕೆ, ನಿಮ್ಮ ಹೋರಾಟನ ಅವತ್ತು ಆ ಸಭೆಯಲ್ಲಿ ಹೋರಾಟದಲ್ಲಿ ವ್ಯಕ್ತಪಡಿಸಿ ಅಭಿಮಾನಿಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ. ನನಗೆ ಅವಕಾಶ ಮಾಡಿಕೊಟ್ಟ MCN ಏನು ಮೀಡಿಯಾ ವಾಹಿನಿ ಸಂಸ್ಥಾಪಕರಾದ ಚಂದ್ರಶೇಖರ್ ಅವರಿಗೆ ನಾನು ನಾಡಿನ ವಿಷ್ಣುಜಿ ಅಭಿಮಾನಿಗಳ ಪರವಾಗಿ, ನಮ್ಮ ವಿಷ್ಣು ಸೇನಾ ಸಂಘಟನೆ ಪರವಾಗಿ ನಾನು ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಧನ್ಯವಾದಗಳು ಸರ್. ಇವತ್ತು ಕರ್ನಾಟಕ ಏನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣು ಸೇನಾ ಸಂಘಟನೆ ರಾಜ್ಯಾಧ್ಯಕ್ಷರು ಮತ್ತು ಕನ್ನಡ ಪರ ಹೋರಾಟಗಾರರಾದ ರಾಜಗೌಡರು ಸುದೀರ್ಘವಾದ ತಮ್ಮ ಇಡೀ ಜೀವನವನ್ನೇ ವಿಷ್ಣು ವರ್ಧನ್ ಅವರ ಏಳಿಗೆಗಾಗಿರ್ಬೋದು ಮತ್ತು ಅವರ ಸಮಾಧಿ ವಿಚಾರ ಏನು ಈ ಮುಂದುವರೆದ ಭಾಗವಾದಂಥ ಹೋರಾಟಕ್ಕೆ ಅವರಿಗೆ ಜಯ ಸಿಗಲಿ ಮತ್ತು ರಾಜಕಾರಣಿಗಳು ಈ ವಿಚಾರದಲ್ಲೂ ಕೂಡ ಯಾವುದೇ ಒಂದು ತಾರತಮ್ಯ ಮಾಡದೆ ಅಧಿಕಾರಿಗಳಿಗೂ ಕೂಡ ತಮ್ಮ ಒಂದು ಅಧಿಕಾರವನ್ನು ಒಂದು ಒಳ್ಳೆಯ ವಿವೇಚನೆಯಲ್ಲಿ ಬಳಸಿ ನಾಡು ಕಂಡ ಒಂದು ಧೀಮಂತ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಆತ್ಮಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಒಂದು ಒಳ್ಳೆಯ ವಿಚಾರವನ್ನು ಕೊಡುವಂತಾಗಲಿ. ಮುಂದಿನ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಅಂಥ ಒಂದು ನಟನಿಗೆ ಒಂದು ಒಳ್ಳೆಯ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಮುಂದಾಗಲಿ ಅನ್ನೋದು MCN ಮೀಡಿಯಾ ಆಶೆಯಾಗಿರುತ್ತೆ. ಮುಂದಿನ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ MCN ಮೀಡಿಯಾ ನ್ಯೂಸ್. ನಮಸ್ಕಾರ.